ಕರ್ತನಿಗೆ ಮಹಿಮೆ ಆಗಲಿ ಪ್ರಿಯರೇ. ಮತ್ತೊಮ್ಮೆ ನಾವು ಕರ್ತನ ವಾಕ್ಯ ಸಂದೇಶಕ್ಕೆ ಅಥವಾ ಆತನ ವಾಕ್ಯವನ್ನು ಕಲೀಲಿಕ್ಕೆ ಹೋಗುವಂತರಾಗಿರೋಣ. ನಿನ್ನೆ ದಿವಸ ನಾವು ಭೂಮಿಗೆ ಉಪ್ಪಾಗಿದ್ದೇವೆ ಮತ್ತು ಲೋಕಕ್ಕೆ ಬೆಳಕಾಗಿದ್ದೇವೆ ಎಂಬ ಸತ್ಯವನ್ನು ನಾವು ಕೇಳಿಸ್ಕೊಳ್ತಾ ಬಂದೇವೆ. ಈ ಮಾತನ್ನು ಹೇಳದಂಥವರು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು. ತನ್ನನ್ನು ಹಿಂಬಾಲಿಸಿ ಬಂದಂಥ ಶಿಷ್ಯರು ಅವರು ಲೋಕಕ್ಕೆ ಬೆಳಕಾಗಿದ್ದಾರೆ ಮತ್ತು ಭೂಮಿಗೆ ಉಪ್ಪಾಗಿದ್ದಾರೆ ಎಂಬ ಸತ್ಯವನ್ನು ಇಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳಿದ ಕುರಿತಾಗಿ ನಾವು ನೋಡ್ತಾ ಬಂದೆವು. ಒಂದು ಮೇಲೆ ಇದೆಯಲ್ಲ, 5ನೇ ಅಧ್ಯಾಯದ 3ನೇ ವರ್ಷದಿಂದ ನಾವು 12ನೇ ವರ್ಷ ತನಕ ಓದಿದ್ವಲ್ಲ, ಅಲ್ಲಿ ಬ್ಯೂಟಿಟ್ಯೂಡ್ಸ್ ಅಥವಾ ಧನ್ಯರು ಎಂಬುದಾಗಿ ನಾವು ನೋಡುತ್ತೇವೆ, ಅಥವಾ ಸಂತೋಷವುಳ್ಳವರು ಎಂಬುದಾಗಿ ನೋಡುತ್ತೇವೆ. ಅಲ್ಲಿ 8 ಗುಂಪಿನವರ ಕುರಿತಾಗಿ ಹೇಳುವಂಥದ್ದಾಗಿದೆ. ಈ ರೀತಿ ಇರುವಂಥವರು ಅವರೇನಾಗಿದ್ದಾರೆ, ಭೂಮಿಗೆ ಉಪ್ಪಾಗಿದ್ದಾರೆ ಮತ್ತು ಲೋಕಕ್ಕೆ ಬೆಳಕಾಗಿದ್ದಾರೆ ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಓಕೆ, ಈ ಒಂದು ಜೀವಿತವನ್ನು ಕರ್ತನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಿದ್ದಾನೆ. ಅದರಿಂದ ಉಪ್ಪಿನ ಗುಣವನ್ನು ಕಳೆದುಕೊಳ್ಳದೆ, ಉಪ್ಪು ಯಾವ ರೀತಿಯಲ್ಲಿ ತನ್ನ ಗುಣವನ್ನು ಅದು ಇತರರಿಗೆ ಅದು ತೋರಿಸುತ್ತದೋ ಅದೇ ಪ್ರಕಾರ ನಾವು ಸಹ ಈ ಲೋಕದಲ್ಲಿ ಇರುವಂಥವರಾಗಿರೋಣ. ನಂತರ ಬೆಳಕು ಸಹ, ಬೆಳಕು ಬಂದ ತಕ್ಷಣ ಕತ್ತಲೆ ಮಾಯವಾಗಿ ಹೋಗ್ತದೆ. ಅದೇ ಪ್ರಕಾರ ನಾವುಗಳು ಒಂದು ಬೆಳಕಾಗಿ ಲೋಕದಲ್ಲಿ ಬದುಕಲಿಕ್ಕೆ ದೇವರು ನೀವು ಬೆಳಕಾಗಿದ್ದೀರಿ ಎಂಬುದಾಗಿ ಇಡೋದನ್ನು ನೋಡುವಂಥರಾಗಿದ್ದೇವೆ. ನಿಮ್ಮ ಒಳ್ಳೆಯ ಕ್ರಿಯೆಗಳು ಜನರ ಮುಂದೆ ಪ್ರಕಾಶಿಸಲಿ, ಅಥವಾ ಒಳ್ಳೆಯ ಕ್ರಿಯೆಗಳು ನೋಡಿ ಪರಲೋಕಲಿದ್ದಾಗ ನಿಮ್ಮ ತಂದೆ ಏನೇನು ಮಾಡ್ತಾರೆ, ಅವರು ಕೊಂಡಾಡ್ತಾರೆ ಎಂಬುದಾಗಿ ನೋಡುವಂಥರಾಗಿದ್ದೇವೆ. ನಂತರ ಈಗ ನಾವು ಯೇಸು ಕ್ರಿಸ್ತನು ಮತ್ತು ಧರ್ಮಶಾಸ್ತ್ರ ಇದರ ಕುರಿತಾಗಿ ನಾವು ನೋಡಲಿಕ್ಕೆ ಹೋಗ್ತೇವೆ. 17ನೇ ವರ್ಷದಿಂದ 20ನೇ ವರ್ಷ ತನಕ ನಾವು ಓದಿಕೊಳ್ಳುವಂಥರಾಗಿರೋಣ. 5ನೇ ಅಧ್ಯಾಯ 17ರಿಂದ 20ರ ತನಕ ಯೇಸು ಕ್ರಿಸ್ತನ ಒಂದು ಧರ್ಮಶಾಸ್ತ್ರ ಮತ್ತು ಯೇಸು ಕ್ರಿಸ್ತನ ಕುರಿತಾಗಿ ಕೆಲವು ತಪ್ಪು ತಿಳುವಳಿಕೆಗಳು ಅವರಲ್ಲಿ ಇತ್ತೊಂದು ನೆನೆಸ್ತಾನೆ. ಅದರಿಂದ ಕರ್ತನಾಂತ ಯೇಸು ಕ್ರಿಸ್ತನು ಹಾಗೆಂದಿಗೂ ನೀವು ನೆನೆಸ್ಕೋಬೇಡ್ರಿ ಎಂಬುದಾಗಿ ಹೇಳೋದನ್ನು ನಾವು ನೋಡುವಂಥರಾಗಿದ್ದೇವೆ. 17ನೇ ವಚನದಲ್ಲಿ ಓದಿಕೊಳ್ಳೋಣ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೇನೆಂದು ನೆನೆಸಬೇಡ್ರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳೆದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳೆದು ಹೋಗಲಾರದು. ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಕರ್ತನಿಗೆ ಮಹಿಮೆ ಆಗಲಿ ಪ್ರಿಯರೇ. ಇಲ್ಲಿ ಆ ಯೇಸುವನ್ನು ಹಿಂಬಾಲಿಸುವಂಥವರ ಒಂದು ಮನಸ್ಥಿತಿ ಹೇಗಿತ್ತು ಅಂದರೆ, ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನು ಮತ್ತು ಪ್ರವಾದಿಗಳ ವಚನವನ್ನು ತೆಗೆದು ಹಾಕಲಿಕ್ಕೆ ಬಂದಿರ್ಬೋದು ಅಂತಕ್ಕಂಥ ಅನಿಸಿಕೆ ಅವ್ರಿಗಲ್ವ. ಅವರನ್ನು ನೆನೆಸ್ಕೊಳ್ತಾ ಇದ್ದಾರೆ. ಒಂದು ವೇಳೆ ನಮಗೆ ಈ ಧರ್ಮಶಾಸ್ತ್ರವನ್ನು ತೆಗೆದು ಹಾಕಲಿಕ್ಕೆ ಬಂದಿರಬೇಕು ಎಂಬತಕ್ಕಂಥ ಅನಿಸಿಕೆ ಅವ್ರಿಗೆ ಉಂಟಾಗಿದೆ. ಅದರಿಂದ ಕರ್ತನಾದಂಥ ಯೇಸು ಕ್ರಿಸ್ತನು ಇಲ್ಲಿ ತನ್ನನ್ನು ಹಿಂಬಾಲಿಸುವಂಥವ್ರಿಗೆ ಹೇಳುವಂಥ ಮಾತು, ನಾನು ಅದನ್ನು ತೆಗೆದುಹಾಕಲಿಕ್ಕೆ ಬಂದವನಲ್ಲ. ಓಕೆ, ಈ ಧರ್ಮಶಾಸ್ತ್ರ ಎಂಬುದಾಗಿ ಹೇಳುವಾಗ, ಪ್ರವಾದಿಗಳ ವಚನ ಎಂಬುದಾಗಿ ಹೇಳುವಾಗ, ಇದು ಟೋಟಲಿ ಹಳೆಯ ಒಡಂಬಡಿಕೆಯನ್ನು ತೋರಿಸುವಂಥ ಒಂದು ಸಂಗತಿಯಾಗಿದೆ. ಓಕೆ, ನಮಗೆ ಎರಡು ಒಪ್ಪಂದಗಳು ದೇವರು ಮಾಡಿಕೊಳ್ಳುವಂತಿದೆ. ಒಂದು ಹಳೆಯ ಒಪ್ಪಂದ, ಮತ್ತೊಂದು ಹೊಸ ಒಪ್ಪಂದ. ಓಕೆ, 2 ಒಡಂಬಡಿಕೆಗಳು ನಮಗುಂಟು. ಒಂದು ಹಳೆಯ ಒಡಂಬಡಿಕೆ, ಮತ್ತೊಂದು ಹೊಸ ಒಡಂಬಡಿಕೆ. 2 ಒಪ್ಪಂದಗಳನ್ನು ದೇವರೇ ಮಾಡಿಕೊಳ್ಳುವಂಥದ್ದು. ಒಂದು ತಾತ್ಕಾಲಿಕವಾದಂಥ ಒಂದು ಒಪ್ಪಂದ, ನಂತರ ಮತ್ತೊಂದು ಹೊಸ ಒಪ್ಪಂದವನ್ನು ಆತನು ಮಾಡಿಕೊಂಡು. ಓಕೆ, ನಾವು ಹಳೆಯ ಒಡಂಬಡಿಕೆಯನ್ನು ಅದು ದೇವರು ಇಸ್ರಾಯೇಲ್ಗಳೊಂದಿಗೆ ಮಾಡಿಕೊಳ್ಳುವಂಥ ಒಡಂಬಡಿಕೆಯನ್ನು ನಾವು ನೋಡುವಂಥ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ನೋಡುವ ಸಮಯದಲ್ಲಿ ಇಡೀ ಲೋಕದೊಂದಿಗೆ ಕರ್ತನು ಮಾಡಿಕೊಂಡಂಥ ಒಂದು ಒಪ್ಪಂದವಾಗಿದೆ. ಓಕೆ, ಹಳೆಯ ಒಡಂಬಡಿಕೆ, ಈ ಧರ್ಮಶಾಸ್ತ್ರ ಏನಿದೆಯೋ ಅದು ಪ್ರಾಣಿಗಳ ರಕ್ತದಿಂದ ಅದು ಸ್ಥಾಪಿತವಾದಂಥದ್ದು. ಹೊಸ ಒಡಂಬಡಿಕೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ರಕ್ತದಿಂದ ಸ್ಥಾಪಿತವಾದ್ದು ಎಂಬುದನ್ನು ನೋಡುವಂಥರಾಗಿದ್ದೇವೆ. ಈಗ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಹಳ ಒಡಂಬಡಿಕೆಗೆ ಅಥವಾ ಧರ್ಮಶಾಸ್ತ್ರಕ್ಕೆ ಅಧೀನನಾಗಿ ಹುಟ್ಟಿ ಬಂದಿರುವಂಥದ್ದು. ಓಕೆ,
ಧರ್ಮಶಾಸ್ತ್ರವನ್ನು ತಾತ್ಸಾರ ಮಾಡಲಿಕ್ಕಾಗಿ, ಧರ್ಮಶಾಸ್ತ್ರದ ನಿಯಮಗಳನ್ನು ಉಲ್ಲಂಘಿಸಲಿಕ್ಕಾಗಿ ಯೇಸು ಕರ್ತನು ಹುಟ್ಟಿ ಬಂದಿಲ್ಲ. ಯೇಸು ಕರ್ತನು ಧರ್ಮಶಾಸ್ತ್ರ ಹೇಳೋ ಪ್ರಕಾರ ನಡ್ಕೊಳ್ಳಿಕ್ಕಾಗಿಯೇ ಆತನು ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿ ಬಂದಿರುವಂಥದ್ದು. ನಿಜವಾಗಲೂ ಹೇಳಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಬ್ಬನೇ ಧರ್ಮಶಾಸ್ತ್ರದ ಎಲ್ಲ ನಿಯಮಗಳನ್ನು ಅನುಸರಿಸಿ ಬದುಕಂಥ ದೇವರ ಡಿಮ್ಯಾಂಡನ್ನು ಪೂರೈಸಿದಂಥ ವ್ಯಕ್ತಿ ಯೇಸು ಕ್ರಿಸ್ತನೊಬ್ಬನೇ. ಈ ಲೋಕದಲ್ಲಿ ಯಾರಿಗೂ ಅದನ್ನು ಕೈಕೊಂಡು ನಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಿಂದ ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ನೆರವೇರಿಸೋದಂದರೆ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ. ಇನ್ಯಾರ ಕೈಲೂ ಆಗಲಿಲ್ಲ. ಸಂಪೂರ್ಣವಾಗಿ ನಾವು ಧರ್ಮಶಾಸ್ತ್ರಕ್ಕೆ ವಿಧೇಯನಾಗಿ ಅಥವಾ ಧರ್ಮಶಾಸ್ತ್ರ ಅಧೀನನಾಗಿ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ, ಗಲಾತ್ಯ ಪತ್ರಿಕೆ ನೋಡುವ ಸಮಯದಲ್ಲಿ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಕ್ಕೆ ಅಧೀನನಾಗಿಯೂ ಬಂದನು ಅಂತ. ಓಕೆ, ಅಧೀನನಾಗಿ ಬಂದನು, ತನ್ನನ್ನು ಸಮರ್ಪಿಸಿಕೊಂಡವನಾಗಿ ಬಂದನು ಎಂಬುದನ್ನು ನಾವು ಗಲಾತ್ಯ ಪತ್ರಿಕೆ 4:4 ಓದ್ತೇವಲ್ಲ. ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು, ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರಕ್ಕೆ ಅಧೀನನಾಗಿಯೂ ಬಂದನು ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನೋಡುವಂತರಾಗಿದ್ದೇವೆ. ಓಕೆ, ಅದರಿಂದ ಪ್ರಿಯರೇ, ಕರ್ತನಾದಂಥ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರಕ್ಕೆ ಆತನು ಅಧೀನನಾಗಿ ಜನಿಸಿದನು. ಅದರಿಂದ ಧರ್ಮಶಾಸ್ತ್ರವನ್ನು ಆತನು ನೆರವೇರಿಸಿದನು. ತೆಗೆದು ಹಾಕಲಿಕ್ಕೆ ಬಂದದ್ದಲ್ಲ, ನೆರವೇರಿಸಲಿಕ್ಕೆ ಬಂದಂಥದ್ದು. ಕೆಲವು ಸಮಯಗಳಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಈ ಫರಿಸಾಯರು, ಈ ಶಾಸ್ತ್ರಿಗಳನ್ನು ಧರ್ಮಶಾಸ್ತ್ರದ ನಿಜವಾದಂಥ ತಾತ್ಪರ್ಯ ಅರ್ಥ ಮಾಡಿಕೊಳ್ಳದೆ ತಪ್ಪು ವ್ಯಾಖ್ಯಾನಗಳನ್ನು ಮಾಡ್ತಿರೋದು ತಿದ್ದುತ್ತಾ ಬಂದರು. ಸಬ್ಬತ್ತು ಅವ್ರು ತಿಳ್ಕೊಂಡಿದ್ದೇನೆಂದ್ರೆ ನಾವು ಸಬ್ಬತ್ಗೋಸ್ಕರ, ಸಬ್ಬತ್ತು ನಮಗೋಸ್ಕರ ಅಲ್ಲ ಎಂಬುದಾಗಿ ತಿಳ್ಕೊಂಡ್ರು. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಸಬ್ಬತ್ಗೋಸ್ಕರ ಮನುಷ್ಯ ಅಲ್ಲ, ಆಯ್ತಲ್ವೇ, ಸಬ್ಬತ್ತು ಮನುಷ್ಯರಿಗೋಸ್ಕರ. ಈ ತಪ್ಪು ತಿಳುವಳಿಕೆಗಳನ್ನು ಕರ್ತನು ತೆಗೆದುಕೊಂಡು, ಯಾಕಂದರೆ ಆ ದಿನಗಳಲ್ಲಿ ಅವರು ಮೂಲ ವಿಷಯಗಳನ್ನು, ಅಂದರೆ ದೇವರು ಕೊಟ್ಟಂಥ ಮೂಲ ಸತ್ಯಗಳನ್ನು ಮರೆತುಬಿಟ್ಟು ತಮ್ಮದೇ ಆದಂಥ ವರ್ಷನ್ಗಳನ್ನು ಮಾಡಿಕೊಂಡಿದ್ರು. ವರ್ಷನ್ ಗೊತ್ತುಂಟಲ್ಲ, ವರ್ಷನ್ ಅಂದರೆ ತಮ್ಮದೇ ಆದಂಥ ಒಂದು ಭಾಷಾಂತರಗಳು ಮಾಡಿಕೊಂಡು ಅದಕ್ಕೆ ತಮ್ಮದೇ ಆದಂಥ ವ್ಯಾಖ್ಯಾನಗಳನ್ನು ಕೊಟ್ಟುಕೊಂಡಿದ್ದಂಥವರಾಗಿದ್ದರು. ಸ್ಕ್ರಿಪ್ಚರ್ಗೆ ಅಥವಾ ಧರ್ಮಶಾಸ್ತ್ರಕ್ಕೆ ಅವ್ರದ್ದೇ ಆದಂಥ ವ್ಯಾಖ್ಯಾನಗಳು, ಅವ್ರದ್ದೇ ಆದಂಥ ಕೆಲವು ಕಟ್ಟುಕತೆಗಳನ್ನು ಸೇರಿಸಿಕೊಂಡರು. ಅದರಿಂದ ಕರ್ತನಾಂತ ಯೇಸು ಕ್ರಿಸ್ತನು ಕೆಲವು ಸಂದರ್ಭಗಳಲ್ಲಿ ಅದನ್ನು ಸಹ ತಿದ್ದುತ್ತಾ ಬಂದನು. ಅಂದರೆ ಕರ್ತನಾಂತ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನು ಎಂದಿಗೂ ಸಹ ಆತನು ಉಲ್ಲಂಘಿಸಲಿಲ್ಲ, ಅದನ್ನು ತೆಗೆದುಹಾಕಲಿಕ್ಕೆ ಬರಲಿಲ್ಲ. ನಾವು ತಿಳ್ಕೊಳ್ಬೇಕಾದ ಸತ್ಯ ಭಾಳ ಪ್ರಾಮುಖ್ಯವಾಗಿ ಧರ್ಮಶಾಸ್ತ್ರಕ್ಕೆ ಅಧೀನನಾಗಿ ಬಂದಂಥದ್ದು. ಆದರೆ ಇವು ಸಬ್ಬತ್ತಿಂದಲೇ ಕೆಲವು ಕರ್ತನಾಂತ ಯೇಸು ಕ್ರಿಸ್ತನು ಸ್ವಸ್ಥ ಮಾಡಿದನು ಅಲ್ವೇ, ಅದೆಲ್ಲ ಮಾಡಿದನು ಎಂಬುದಾಗಿ ನೋಡುತ್ತೇವೆ ಅಲ್ವಾ. ಆದರೆ ಅಲ್ಲಿ ನಾವು ನೋಡುವ ಸಮಯದಲ್ಲಿ ಯೇಸು ಕರ್ತನು ಸಬ್ಬತ್ ದಿನವನ್ನು ಏನು ಮಾಡಿದ್ರು, ಉಲ್ಲಂಘನೆ ಮಾಡಿದರು. ಅದು ಅವರ ವ್ಯಾಖ್ಯಾನ. ಅದು ಸಬ್ಬತ್ ದಿನ ಉಲ್ಲಂಘನೆ ಮಾಡದಂಥ ವಿಷಯ ಅಲ್ಲ. ಸಬ್ಬತ್ ದಿನದಲ್ಲಿ ಅವ್ರು ಏನು ತಪ್ಪು ತಿಳುವಳಿಕೆ ಅದನ್ನು ತೆಗೆದುಹಾಕಲಿಕ್ಕಾಗಿ ಯೇಸು ಕರ್ತನಲ್ಲಿ ಆ ಕಾರ್ಯಗಳನ್ನು ಮಾಡಿ ಅದನ್ನು ತೆಗೆದುಹಾಕಿದನಷ್ಟೇ. ಒಂದು ವೇಳೆ ಸಬ್ಬತ್ ದಿನದಲ್ಲಿ ಏನು ಮಾಡ್ತಾ ಇದ್ರು ಅವರು, ಕುರಿ ಅಥವಾ ಒಂದು ಕರು ಹಳ್ಳಕ್ಕೆ ಬಿದ್ದುಕೊಂಡ್ರೆ ಏನು ಮಾಡ್ತಾರೆ, ಎತ್ತುತ್ತಾ ಇದ್ರು ಅಲ್ವಾ, ಸತ್ಯ ತಾನೇ? ಅದು ಮಾಡ್ಬೋದಿತ್ತು ಅವರು. ಆದರೆ ಮನುಷ್ಯನಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದರೆ ಅದಕ್ಕೆ ಅವ್ರು ಕೈ ಜೋಡಿಸೋಂಗಿಲ್ಲ ಅಲ್ವಾ. ಮನುಷ್ಯನಿಗೆ ಏನಾದರೂ ಆಗಲಿ, ಇದು ಈ ಒಂದು ಕಾನ್ಸೆಪ್ಟ್ ಏನಿದೆ, ತಪ್ಪು ತಿಳುವಳಿಕೆ ಏನಿದೆಯೋ ಅದನ್ನು ಕರ್ತನಾಂತ ಯೇಸು ಕ್ರಿಸ್ತನು ತೆಗಿತಾ ಬಂದರು. ಈಗ ಕುರಿ ಎತ್ತೋ ತಪ್ಪಲ್ಲ, ಯೇಸು ಕರ್ತನ ಹೇಳೋದು ತಪ್ಪಲ್ಲ. ಆ ದಿನ ಒಂದು ಕುರಿ ಹಳ್ಳದಲ್ಲಿ ಬಿದ್ದುಕೊಂಡಿದೆ, ಎತ್ತರಿ, ತೊಂದರೆ ಇಲ್ಲ. ಅದನ್ನು ಕರ್ತನಾಂತ ಯೇಸು ಕ್ರಿಸ್ತನು ಬೇಡ ಅಂತ ಹೇಳಿಲ್ಲ. ಅದು ನೀವು ಎತ್ತೋದಿಲ್ವ ನೀವು ಅವತ್ತು ಅಂತ, ಅದನ್ನು ಮೇಲಕ್ಕೆ ಎತ್ತೋದಿಲ್ವ ನೀವು, ಎತ್ತಿರಲ್ವಾ? ಯಾಕೆ ಇವತ್ತು ಇವನಿಗೆ ಗುಣ ಆಗಬಾರ್ದು, ಯಾಕೆ ಇವನಿಗೆ ಇವತ್ತು ಬಿಡುಗಡೆ ಆಗಬಾರ್ದು ಅಂತಕ್ಕಂಥ ಒಂದು ಅವ್ರಿಗಿರುವಂಥ ಒಂದು ರೀತಿಯಲ್ಲಿ ಏನಪ್ಪ ಅಂದರೆ ಆ ಕುರಿಗೊಂಥರ ಲೆಕ್ಕ, ಮನುಷ್ಯನಿಗೊಂಥರ ಲೆಕ್ಕ ಇತ್ತಲ್ಲ. ಧರ್ಮಶಾಸ್ತ್ರ ಹಾಗೆ ಹೇಳೋದಿಲ್ಲ ಅಂತ ಕರ್ತನಾಂತ ಯೇಸು ಕ್ರಿಸ್ತನಲ್ಲಿ ತಿದ್ದುತ್ತಾ ಬಂದರು. ಇವರ ತಪ್ಪು ವ್ಯಾಖ್ಯಾನಗಳು ನಮ್ಮ ಮುಂದೆ ಈ ಒಂದು ಏನು ಪರ್ವತ ಪ್ರಸಂಗದಲ್ಲಿ ಅನೇಕ ತಪ್ಪು ವ್ಯಾಖ್ಯಾನಗಳಿದೆ. ಅದಕ್ಕೆ ಕರ್ತನಾಂತ ಯೇಸು ಕ್ರಿಸ್ತ ಹೇಳುವಾಗ ಹಂಗೆ ಹೇಳಿದ್ದಾರೆ ಅಂತ ಕೇಳಿದ್ದೀರಷ್ಟೇ, ನಾನು ನಿಮಗೆ ಹೇಳೋದೇನೆಂದರೆ ಅಂತೆಲ್ಲ ಕೆಲವೆಲ್ಲ ತಿದ್ದಾದ್ರೆ ಅದನ್ನೆಲ್ಲ ನಾವು ಕಲಿತೇವೆ ಮುಂದಕ್ಕೆ. ಓಕೆ, ಈ ಯೇಸು ಕ್ರಿಸ್ತನು ಇದ್ದಂಥ ಕಾಲದಲ್ಲಿ ಯಹೂದ್ಯರು ಬಳಸ್ತಿದ್ದಂಥ ಒಂದು ವರ್ಷನ್ ಏನಿದೆಯೋ, ಧರ್ಮಶಾಸ್ತ್ರ ವರ್ಷನ್ ಏನಿದೆಯೋ, ಆ ಭಾಷಾಂತರ ಏನಿದೆಯೋ ಅದು ಒಂದು ಲೂಸ್ ವರ್ಷನ್ ಅಂತ. ಅಂದರೆ
ಏನೆಲ್ಲ ಬೇಕು ಎಲ್ಲವನ್ನಲ್ಲಿ ಸೇರಿಸ್ಕೊಂಡಿದ್ರು ಅವರು. ನಂತರ ತಪ್ಪಾದ ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ಮಾಡುವಂಥವರು ಆಗಿದ್ದರು ಎಂಬುದಾಗಿ ನೋಡುವಂಥವರಾಗಿದ್ದೇವೆ. ಅದರಿಂದ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಬಂದಿದ್ದಾಗ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನು ತೆಗೆದು ಹಾಕಲಿಕ್ಕೆ ಬರಲಿಲ್ಲ, ಬದಲಾಗಿ ನೆರವೇರಿಸಲಿಕ್ಕೆ ಬಂದನು. ಮೊದಲನೇದಾಗಿ ಆ ಜನರಲ್ಲಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್, ತಪ್ಪು ತಿಳುವಳಿಕೆ ಏನಿದೆಯೋ, ರಾಂಗ್ ಕಾನ್ಸೆಪ್ಟ್ ಏನಿದೆ ಅಂತ ತೆಗೆದುಹಾಕ್ತಾ ಇದ್ದಾನೆ. ನಾನು ಧರ್ಮಶಾಸ್ತ್ರ ತೆಗೆದು ಹಾಕಲಿಕ್ಕೆ ಬಂದವನಲ್ಲ. ಒಂದು ವೇಳೆ ನಾನು ನೆನೆಸ್ತೇನೆ, ಧರ್ಮಶಾಸ್ತ್ರ ಕೊಟ್ಟವ್ರು ಯಾರು ಅಲ್ವೇ? ತ್ರೈಕ ದೇವರು ಅಂದರೆ ಕರ್ತನಾದ ಯೇಸು ಕ್ರಿಸ್ತನು. ಈಗ ಅದನ್ನು ತೆಗೆದುಹಾಕಲಿಕ್ಕೆ ಬರಲಿಲ್ಲ, ಬಂದಿರೋದೇನಕ್ಕೋಸ್ಕರ ಧರ್ಮಶಾಸ್ತ್ರದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದು ನೆರವೇರಿಸಲಿಕ್ಕೆ ಬಂದಿದ್ದೇನೆ. ಹಳೆ ಒಡಂಬಡಿಕೆಯಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಹೊಸ ಒಡಂಬಡಿಕೆಯಲ್ಲಿ ನೆರವೇರ್ತು ಅಷ್ಟೇ. ಹಳೆ ಒಡಂಬಡಿಕೆ ಏನು ಹೇಳ್ತಾ ಇದೆ? ಒಂದು ಫ್ಯಾಕ್ಟ್, ಒಂದು ಸತ್ಯ, ಒಂದು ಘಟನೆ ನಡೀಲಿಕ್ಕಿರುವುದನ್ನು ಹೇಳುತ್ತದೆ. ಅದು ಫುಲ್ಫಿಲ್ ಆದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ, ಅದು ನೆರವೇರದಲ್ಲಿ ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆ ಏನು ಹೇಳಿತೋ ಅದನ್ನು ಹೊಸ ಒಡಂಬಡಿಕೆ ನೆರವೇರಿಸಿತು. ಧರ್ಮಶಾಸ್ತ್ರ ಏನು ಡಿಮ್ಯಾಂಡ್ ಮಾಡಿತೋ ಆ ಡಿಮ್ಯಾಂಡ್ ಅನ್ನು ಹೊಸ ಒಡಂಬಡಿಕೆ ಕೊಟ್ಟಿತ್ತು. ದೇವರು ಯಾವ ನೀತಿಯನ್ನ ಜನರಿಂದ ಕೇಳ್ತಾ ಇದ್ನೋ ಅದು ಧರ್ಮಶಾಸ್ತ್ರದಿಂದ ಸಿಕ್ಕಲಿಲ್ಲ, ಅದು ಕರ್ತನಾದಂಥ ಯೇಸುವಿನಿಂದ ಆ ನೀತಿ ದೊರೆಯಿತು. ಯಾರ ಕುರಿತಾಗಿ ಧರ್ಮಶಾಸ್ತ್ರ ಬರೆಯಲ್ಪಟ್ಟಿದೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟಿದೆ ಅಲ್ವೇ? ಆ ಕರ್ತನಾದಂಥ ಯೇಸು ಕ್ರಿಸ್ತನು ತನ್ನ ಕುರಿತಾಗಿ ಏನೆಲ್ಲ ಬರೆಯಲ್ಪಟ್ಟಿತ್ತೋ, ಯಾವ ಕಾರ್ಯದ ಕುರಿತಾಗಿ ಬರೆಯಲ್ಪಟ್ಟಿತ್ತೋ ಅದೆಲ್ಲವನ್ನ ನೆರವೇರಿಸಿದನು. ನೆರವೇರಿಸಲಿಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳೋದನ್ನು ನೋಡುವಂಥರಾಗಿದೆ. ನಾವು ಒಂದೊಂದು ವಚನಗಳನ್ನು ಓದುವ ಸಮಯದಲ್ಲಿ ಬಹಳ ಅದ್ಭುತವಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಹುಟ್ಟಿನಿಂದ ಹಿಡಿದು ಮುಂದೆ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಬರುವ ತನಕ, ಬಂದು ಸ್ಥಾಪನೆ ಮಾಡಿ ಅವನ ರಾಜ್ಯ ಹೇಗಿರ್ತದೆ ಎಲ್ಲ ವಿಷಯಗಳು, ನಂತರ ಎಲ್ಲಿ ತನಕ ಈ ಭೂಮಿ ಆಕಾಶ ಹರಿದು ಹೋಗಿ ಹೊಸ ಭೂಮಿ ಆಕಾಶ ಸೃಷ್ಟಿ ಮಾಡೋ ತನಕನೂ ಸಹ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಧರ್ಮಶಾಸ್ತ್ರ ಏನು ಬರೆಯಲ್ಪಟ್ಟಿದೆ? ಮುಂದೆ ಏನೆಲ್ಲ ನಡೀಲಿಕ್ಕಿದೆ ಅದೆಲ್ಲವನ್ನು ಬರೆದಿದೆ. ಎಲ್ಲಿ ತನಕ? ಹೊಸ ಭೂಮಿ ಆಕಾಶದ ತನಕ. ಆಯ್ತಾ? ಅದಕ್ಕೇನೆ ಯೇಸು ಕರ್ತನ ಹೇಳೋದಂಥದ್ದು ಏನಂತಂದರೆ, ಅಲ್ಲಿ ನೋಡಿ 18ನೇ ವಚನ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆಕಾಶವು ಭೂಮಿಯು ಅಳಿದು ಹೋಗುವ ತನಕ. ಓಕೆ, ಅಂದ್ರೆ ಏನಂತ? ಇದು ಅಳಿದು ಹೋಗ್ತದೆ ಅಂತ. ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗುವುದಿಲ್ಲ. ಏನ್ ದೇವರು ಧರ್ಮಶಾಸ್ತ್ರದಲ್ಲಿ ಬರೆದಿದ್ದಾನೋ ಅದೆಲ್ಲವೂ ನೆರವೇರುತ್ತದೆ. ಎಲ್ಲಿ ತನಕ? ಭೂಮಿ ಆಕಾಶ ಅಳಿದು ಹೋಗೋ ತನಕ. ಅಂದ್ರೆ ಅರ್ಥ ಹೊಸ ಭೂಮಿ ಆಕಾಶ ಉಂಟು ಮಾಡ್ತಾರೆ ಅಲ್ಲಿ ತನಕ ಅಂತ. ಭೂಮಿ ಆಕಾಶ ಅಳೆದು ಹೋಗ್ತಾ ಆಗಿದ್ರೆ ಭೂಮಿ ಆಕಾಶ ಅಳೆದು ಹೋಗ್ತದೆ. ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಪೇತನ್ ಬರೆದ ಪತ್ರಿಕೆಯಲ್ಲಿ ಓದುವಾಗ ತುಂಬ ಚಂದವಾದ, ನನಗೆ ಯಾವಾಗಲೂ ಸಂತೋಷವಾದ ಒಂದು ವಚನ ಅದು. ಈ ಲೋಕದ ಆಸೆ ಇಟ್ಟುಕೊಂಡಿರುವಂಥವ್ರು ಈ ವಾಕ್ಯವನ್ನು ಓದಬೇಕು. ಈ ಲೋಕನೇ ಸರ್ವಸ್ವ ಅಂತ ತಿಳ್ಕೊಂಡು ಇಲ್ಲಿ ಬದುಕ್ತಾರಲ್ಲ, ಅವರು ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು, ದೇವಜನರು ಹೆಚ್ಚಾಗಿ. ಅಲ್ಲಿ 3ನೇ ಅಧ್ಯಾಯ 2 ಪೇತ್ರ 3ನೇ ಅಧ್ಯಾಯ 11-12ನೇ ವಚನ ಓದಿಕೊಳ್ಳೋಣ. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯುಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಎತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಹುರಿದು ಕರಗಿ ಹೋಗುವವು. ಗಮನಿಸಿ, ಅಲ್ಲಿ ಏನಿರ್ತದೆ? ಆ ದಿನದಲ್ಲಿ ಆಕಾಶ ಮಂಡಲ ಬೆಂಕಿ ಎತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಹುರಿದು ಕರಗಿ ಹೋಗುವವು. 10ನೇ ವಚನ ಓದೋಣ. ಅಲ್ಲಿ ನೋಡಿ, 10ನೇ ವಚನದ ಕೊನೆಯ ಭಾಗದಲ್ಲಿ ಬರೆಯಲ್ಪಟ್ಟಿದೆ, ಭೂಮಿ ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಯಾವ? ಕರ್ತನ ದಿನದಲ್ಲಿ. ಅಲ್ಲಿ 10ನೇ ವಚನದಲ್ಲಿ, ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ, ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವವು, ಸೂರ್ಯ ಚಂದ್ರ ನಕ್ಷತ್ರಗಳು ಹುರಿದು ಲಯವಾಗಿ ಹೋಗುವವು, ಭೂಮಿ ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ನಂತರ 13ನೇ ವಚನಕ್ಕೆ ಬರುವಾಗ,
ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ಗಮನಿಸಿ ಪ್ರಿಯರೇ, ಅಲ್ಲಿ ನೂತನ ಆಕಾಶಮಂಡಲ ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಈ ನೂತನ ಆಕಾಶಮಂಡಲ ನೂತನ ಭೂಮಂಡಲ ಬರೀ ಪೇತನ್ ಬರೆದ ಪತ್ರಿಕೆಯಲ್ಲೆಲ್ಲ ಬರೆದಿರುವಂಥದ್ದು ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅನೇಕ ಸ್ಥಳದಲ್ಲಿ ಅಳವಡಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಪ್ರವಾದಿಗಳ ವಚನಗಳಲ್ಲಿ. ಇದೀಗ ಬರೆದಲ್ಲ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಮೊದಲನೇ ಸಾರಿ ಬರಲಿಕ್ಕಿಂತ ಮುಂಚೆನೇ ಬರೆಯಲ್ಪಟ್ಟಿದೆ ಈ ನೂತನ ಆಕಾಶಮಂಡಲದ ಕುರಿತಾಗಿ. ನೀವು ಅದನ್ನು ಓದಿ ಬರೆದಿದ್ದ 66ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ. ಓ ಪ್ರಿಯ ದೇವಜನರೇ, ದೇವರ ಮಾತು ಎಂದಿಗೂ ಸಹ ಅದು ಅಳೆದು ಹೋಗುವಂಥದ್ದಲ್ಲ, ಅದು ನೆರವೇರುವಂಥದ್ದಾಗಿದೆ ಎಂಬ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದು ಮಾತು ಹೇಳಿದರು. ಇದೇ ಮತ್ತಾಯನ ಸುವಾರ್ತೆ 24:35 ವಚನದಲ್ಲಿ, ಭೂಮಿ ಆಕಾಶಗಳು ಅಳೆದು ಹೋದರೂ ನನ್ನ ಮಾತುಗಳು ಅಳಿದು ಹೋಗುವುದಿಲ್ಲ ಅಂತ. ದೇವರ ಮಾತು ಎಂದಿಗೂ ಅಳೆದು ಹೋಗುವುದಿಲ್ಲ. ಅದರಿಂದ ಏನೆಲ್ಲ ಬರೆಯಲ್ಪಟ್ಟಿದೆಯೋ ಅದೆಲ್ಲ ಎಲ್ಲಿ ತನಕ ನೆರವೇರ್ತದೆ? ಈ ಭೂಮಿ ಆಕಾಶ ಅಳೆದು ಹೋಗುವ ತನಕ ನೆರವೇರ್ತದೆ. ಓಕೆ, ನಾವು ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನೋಡಿ, ನ್ಯಾಯ ತೀರ್ಪಿನ ದಿನದಲ್ಲಿ ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು ಮಾಡುವಾಗ 11ನೇ ವರ್ಷದಲ್ಲಿ ಹೀಗೆ ಓದ್ತೇವೆ. ಆಮೇಲೆ ಬೆಳ್ಳಗಿರೋ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನೆದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನೂ ಕಾಣಿಸದ ಹಾಗಾದವು. ಗಮನಿಸ್ತಾರ? ಅಂದರೆ ಹೀಗಿರುವಂಥ ಈ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನೂ ಕಾಣಿಸದಾಗ ಆಗ್ತವೆ. ಎಲ್ಲ ಓಡ್ಬಿಡ್ತವೆ ಅಂತ, ಯಾವುದು ನಿಲ್ಲಿಕ್ಕಿಲ್ಲ. ಆಮೇಲೇನು 21ನೇ ಅಧ್ಯಾಯ 1ನೇ ವಚನ, ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಗಮನಿಸಿ, ಅಲ್ಲಿ ಎಲ್ಲ ಮೊದಲಿದ್ದ ಭೂಮಿ ಆಕಾಶ ಎಲ್ಲ ಹೋಗ್ತವೆ, ಓಡಿ ಹೋಗ್ತದೆ. ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ. ನಾನು ಯಾಕಿದೆ ಎಲ್ಲ ಹೇಳ್ತೇನೆ ಎಂಬುದಾಗಿ ಯೇಸು ಕರ್ತನ ಹೇಳಿದ್ರಲ್ಲ, ಏನಂತೆ? ಭೂಮಿ ಆಕಾಶ ಅಳಿದು ಹೋಗುವ ತನಕ ಅಂತ. ಭೂಮಿ ಆಕಾಶ ಅಳಿದು ಹೋಗೋ ತನಕ ಅಂದರೆ ಒಂದು ದಿನ ಅದು ಅಳಿದು ಹೋಗ್ತದೆ. ಅಲ್ಲಿ ತನಕ ಒಂದೊಂದಾಗಿ ಏನು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಡಿದೆ ಅದೆಲ್ಲವೂ ನೆರವೇರ್ತಾ ಹೋಗ್ತದೆ ಅಂತ. ಯಾವುದು ಸಹ ರಿಮೈನಿಂಗ್ ಉಳ್ಳಲ್ಲ, ಎಲ್ಲವೂ ಸಹ ನೆರವೇರ್ತದೆ ಅಂತ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಮುಖ್ಯವಾಗಿ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಬಂದಂಥವನು. ಎಲ್ಲವೂ ಫುಲ್ಫಿಲ್ ಆಗುವಂಥದ್ದು ಯೇಸು ಕ್ರಿಸ್ತನ ಕಾರ್ಯದಲ್ಲಿ. ಯೇಸು ಕ್ರಿಸ್ತನ ಪ್ರತಿಯೊಂದು ಅವನ ಕಾರ್ಯಗಳಲ್ಲಿ ಅದು ಫುಲ್ಫಿಲ್ ಆಗ್ತಾ ಬರ್ತದೆ. ಯೇಸು ಕ್ರಿಸ್ತನ ಈ ಲೋಕದ ಜನನ ಬರೆಯಲ್ಪಟ್ಟಿತ್ತು ಪ್ರವಾದಿಗಳ ಗ್ರಂಥಗಳಲ್ಲಿ, ಮೋಶೆ ಗ್ರಂಥದಲ್ಲಿ ಅಥವಾ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದ್ದು. ಅವನ ಜೀವನ ಹೇಗಿರ್ತದೆ, ಅವನ ಮರಣ ಪುನರುತ್ಥಾನ ಹೇಗಿರ್ತದೆ, ನಂತರ ಅವನ ಸ್ವರ್ಗಾರೋಹಣ ಮತ್ತು ಅವನು ತಿರುಗಿ ಬರುವಂಥದ್ದು, ಭೂಲೋಕದಲ್ಲಿ ರಾಜ್ಯ ಸ್ಥಾಪನೆ ಮಾಡುವಂಥದ್ದು, ಆತನ ರಾಜ್ಯದ ಆಳ್ವಿಕೆ ಹೇಗಿರ್ತದೆ, ಆತನೊಬ್ಬ ನ್ಯಾಯಾಧಿಪತಿಗೆ ಸಿಂಹಾಸನ ಕೂತ್ಕೊಂಡು ಎಲ್ಲರಿಗೂ ನ್ಯಾಯ ತೀರಿಸುತ್ತಾನೆ ಅಲ್ವೇ, ನಂತರ ಹೊಸ ಭೂಮಿ ಆಕಾಶನ ಉಂಟು ಮಾಡುತ್ತಾನೆ. ಇದೆಲ್ಲವೂ ಸಹ ಈ ರಿಲೇಟೆಡ್ ಯಾರು ರಿಲೇಟೆಡ್ ಆಗಿರ್ತದೆ, ಯೇಸು ಕ್ರಿಸ್ತ ರಿಲೇಟೆಡ್ ಆಗಿರ್ತದೆ. ಪ್ರತಿಯೊಂದು ಯೋಜನೆಯೂ ಸಹ ಕರ್ತನಾದಂಥ ಯೇಸುವಿನಲ್ಲಿ ಹಾಕಿರುವಂಥದ್ದು, ನಿಷ್ಕರ್ಷೆ ಮಾಡಿರುವಂಥದ್ದು ದೇವರು. ಈತನಲ್ಲಿ ಈ ಕಾರ್ಯಗಳೆಲ್ಲ ಜರುಗುವಂಥದ್ದಾಗಿದೆ ಅಂತ. ಅದರಿಂದ ಎಲ್ಲ ಕಾರ್ಯಗಳು ಯೇಸು ಕ್ರಿಸ್ತನ ಆ ಕಾರ್ಯದಲ್ಲಿ ಪ್ರತಿಯೊಂದು ನೆರವೇರುವಂಥದ್ದಾಗಿದೆ. ಅದರಿಂದ ಇಲ್ಲಿ ಬಹಳ ಪ್ರಾಮುಖ್ಯವಾದಂಥ ವ್ಯಕ್ತಿ ಈ ಸತ್ಯವೇದದಲ್ಲಿ ಅಂದರೆ ಕರ್ತನಾದಂಥ ಯೇಸು ಕ್ರಿಸ್ತನು ಮಾತ್ರವೇ. ಓಕೆ, ಅದರಿಂದ ಯೇಸು ಕ್ರಿಸ್ತನು ಹೇಳೋದು, ನಾನು ತೆಗೆದುಹಾಕಲಿಕ್ಕೆ ಬಂದಿಲ್ಲ, ನಾನೇನು ಮಾಡಿದ್ದೇನೆ? ನೆರವೇರಿಸಲಿಕ್ಕೆ ನಾನು ಬಂದಿದ್ದೇನೆ. ನಾವು ಈಗಾಗಲೇ ಎಷ್ಟೋ ವಚನಗಳು ನೆರವೇರಿದೆ ಅಲ್ವಾ? ನಾವು ಕಲಿತಂಥ ಇದರಲ್ಲೇ ಎಷ್ಟೋ ವಚನಗಳು ನೆರವೇರಿಬಿಟ್ಟಿದೆ. ಆತನು ಬೆತ್ಲೆಹೇಮಲ್ಲಿ ಹುಟ್ಟಬೇಕೆಂಬುದಾಗಿರ್ತಕ್ಕಂಥ ವಚನ ನೆರವೇರ್ತು. ಕಣ್ಣಿಯಲ್ಲಿ ಹುಟ್ಟಬೇಕಂತಕ್ಕಂಥ ವಚನ ನೆರವೇರ್ತು. ಸತ್ಯ ತಾನೆ? ಓಕೆ, ಆತನು ಐಗುಪ್ತಕ್ಕೆ ಹೋಗ್ತಾನೆ ಅಂತಕ್ಕಂಥದ್ದು ನೆರವೇರ್ತು ಅಲ್ವೇ? ಅಲ್ಲಿ ಆತನ ಕೊಲ್ಲಿಕ್ಕೋಸ್ಕರ ಇಡೀ ಅಲ್ಲಿ ಬೆತ್ಲೆಹೇಮ್ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳೆಲ್ಲ ಅನೇಕ ಮಕ್ಕಳು ಕೊಲ್ಲುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದ್ದು, ಅದು ಸಹ ನೆರವೇರ್ತು.
ಹೀಗೆ ಹೆಜ್ಜೆ ಹೆಜ್ಜೆಗೂ ಸಹ ನಾವು ಉದ್ದಕ್ಕೂ ನಾವು ನೋಡುತ್ತೇವೆ ಯೇಸು ಕ್ರಿಸ್ತನ ಒಂದು ಜೀವನದಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೆ ಅದೆಲ್ಲವೂ ನೆರವೇರುವುದನ್ನು ನೋಡುವಂಥರಾಗಿದೆ. ಅದರಿಂದ ಕರ್ತನಾಂತ ಯೇಸು ಕ್ರಿಸ್ತನ ಅವರಿಗೆ ಮನವರಿಕೆ ಮಾಡಿಕೊಟ್ಟದ್ದೇನೆಂದರೆ ನೆರವೇರ್ತದೆ ಎಂಬುದಾಗಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿ ಅಳೆದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಎಂಬುದಾಗಿ ಹೇಳೋದನ್ನು ನೋಡುವಂಥರಾಗಿದ್ದೇವೆ. ನಾವು ಲೂಕನ ಸುವಾರ್ತೆಯಲ್ಲಿ 16:17 ಯಾವುದು ಸುಲಭ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಓಕೆ, ಲೂಕನು ಬರೆಯುವಾಗ 16-17 ವರ್ಷದಲ್ಲಿ ಲೂಕನ ಸುವಾರ್ತೆ ಯಾವುದು ಸುಲಭ ಅಂತ ಹೇಳ್ತಾನೆ ನೋಡಿ. ಧರ್ಮಶಾಸ್ತ್ರದೊಳಗಿನ ಒಂದು ಗುಡುಸಾದರೂ ಬಿದ್ದು ಹೋಗುವುದಕ್ಕಿಂತಲೂ ಆಕಾಶವು ಭೂಮಿಯು ಅಳೆದು ಹೋಗುವುದು ಸುಲಭ ಅಂತ. ಏನಂತೆ? ಒಂದು ಗುಡುಸಾದರೂ. ಓಕೆ, ಗುಡುಸು ಎಂಬತಕ್ಕಂಥದ್ದು ಸಂಪೂರ್ಣ ಅಕ್ಷರ ಅಲ್ಲ, ಅದು ಆಯ್ತಲ್ವೇ? ಗುಡುಸು ಅಂತಕ್ಕಂಥದ್ದು ಒಂದು ಅಕ್ಷರಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಕೊಡೋದು ಅಷ್ಟೇ, ಒಂದು ಸಂಪೂರ್ಣ ಅಕ್ಷರ ಅಲ್ಲ ಅದು, ಆಯ್ತಲ್ವೇ? ಇಲ್ಲಿ ಸಹ ನಾವು ಮತ್ತೇನು ಸುವಾರ್ತೆಯಲ್ಲಿ ಓದುವಲ್ಲ, ಅಲ್ಲಿ 0 ಆದರೂ ಗುಡುಸಾದರೂ ಅಂತಿದೆ. ಒಂದು 0 ಆದರೂ ಗುಡುಸಾದರೂ ಅಳೆದು ಹೋಗುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಅರ್ಥ, ಕರ್ತನು ಬರೆಸಿರ್ತಕ್ಕಂಥ, ಕರ್ತನು ಹೇಳಿರುವಂಥ ಧರ್ಮಶಾಸ್ತ್ರ ಅಥವಾ ಪ್ರವಾದಿಗಳ ವಚನಗಳಲ್ಲಿರ್ತಕ್ಕಂಥ ಸಂಪೂರ್ಣ ಅಕ್ಷರ ಅಲ್ಲ, ಅದರಲ್ಲಿ ಅರ್ಧ ಅಕ್ಷರನೂ ಸಹ ಅಳೆದು ಹೋಗುವುದಿಲ್ಲ ಅಂತ ಅರ್ಥ. ಅದರಲ್ಲಿ ಗುಡುಸು ಅಳೆದು ಹೋಗುವುದಿಲ್ಲ ಅಂತ ಅರ್ಥ. ಅದರಲ್ಲಿ ಈಗ ಒಂದು ವೇಳೆ ಒಂದು ಕಾಗೆ ಒಂದು ಗುಡುಸು, ಗುಡುಸು ದೀರ್ಘ ಏನು ಒತ್ತು ಕೊಡ್ತೀವಲ್ಲ, ಗೊತ್ತುಂಟಲ್ಲ, ಗುಡುಸು ಅಂತ ಹೇಳ್ತೀವಲ್ಲ ಅಲ್ವೇ? ಹಂಗೇನೆ ಅದೊಂದು ಭಾಗ, ಒಂದು ಸಣ್ಣ ಪಾಠ ಅದಷ್ಟೇ. ಆ ಪಾಠು ಸಹ ಅದೊಂದು ಮೀನಿಂಗ್ ಕೊಡುವಂಥದ್ದಾಗಿದೆ, ಅದು ಸಹ ಅಳೆದು ಹೋಗೋದಿಲ್ಲ ಎಂಬುದಾಗಿ ಹೇಳುವಂಥದ್ದು. ಇದು ಇಬ್ರು ಭಾಷೆಯಲ್ಲಿ ಭಾಳ ಪ್ರಾಮುಖ್ಯವಾದದ್ದು ಇವೆಲ್ಲವೂ ಸಹ. ಗುಡುಸು, ಸೊನ್ನೆ ಎಂಬುದಾಗಿ ಹೇಳ್ತಾರಲ್ಲ, ಅಲ್ಲಿ ಭಾಳ ಪ್ರಾಮುಖ್ಯವಾದದ್ದು. ಅಲ್ಲಿ ಆ ಒಂದು ಡಾಟು ಸಹ ಪ್ರಾಮುಖ್ಯವಾದ ಇಬ್ರಿಯ ಭಾಷೆಯಲ್ಲಿ ಅಲ್ವೇ? ಆ ಒಂದು ವೇಳೆ ಅದಿಲ್ಲ ಅಂದರೆ ಮೀನಿಂಗೇ ಚೇಂಜ್ ಆಗ್ತದಂತೆ. ಅದರಿಂದ ಪ್ರಿಯರೇ, ಕರ್ತನೆ ಹೇಳಿದಂಥದ್ದು ಏನಂತಂದರೆ, ಇದರಲ್ಲಿ ಒಂದು ಗುಡುಸಾದರೂ ಒಂದು 0 ಆದರೂ ಅಳೆದು ಹೋಗುವುದಿಲ್ಲ. ಲೂಕನು ಭಾಳ ಚೆಂದ ಬರೀತಾನೆ. ಯಾವುದು ಸುಲಭ ಅಂತ ಹೇಳ್ತಾನೆ? ಒಂದು ಆಕಾಶ ಭೂಮಿ ಅಳೆದು ಹೋಗೋದು ಸುಲಭ ಅಂತೆ. ಯಾವುದಕ್ಕೆ ಕಂಪೇರ್ ಮಾಡ್ತೀವಿ? ಇಡೀ ಧರ್ಮಶಾಸ್ತ್ರ ಕಂಪೇರ್ ಮಾಡ್ತಿಲ್ಲ ಅವನು, ಇಡೀ ಧರ್ಮಶಾಸ್ತ್ರ ಕಂಪೇರ್ ಮಾಡ್ತಿಲ್ಲ, ಧರ್ಮಶಾಸ್ತ್ರದಲ್ಲಿ ಇರ್ತಕ್ಕಂಥ ಒಂದು ವಚನಕ್ಕೆ ಕಂಪೇರ್ ಮಾಡ್ತಿಲ್ಲ, ಒಂದು ಅಧ್ಯಾಯಕ್ಕೂ ಕಂಪೇರ್ ಮಾಡ್ತಿಲ್ಲ, ಒಂದು ಪುಸ್ತಕ ಕಂಪೇರ್ ಮಾಡ್ತಾ ಇಲ್ಲ, ಅಥವಾ ಒಂದು ಪದಕ್ಕೂ ಕಂಪೇರ್ ಮಾಡ್ತಾ ಇಲ್ಲ, ಅಥವಾ ಒಂದು ಅಕ್ಷರಕ್ಕೂ ಕಂಪೇರ್ ಮಾಡ್ತಾ ಇಲ್ಲ, ಒಂದು ಗುಡಿಸಿಗೆ ಕಂಪೇರ್ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಾ ಇಲ್ಲಿ ನಾನು ಹೇಳ್ತಾ ಇರೋಂಥದ್ದು? ಇಲ್ಲಿ ಹೇಳುವಂಥದ್ದು ಏನಂತಂದ್ರೆ, ಅವನು ಭೂಮಿ ಆಕಾಶ ಅಳೆದು ಹೋಗೋದು ಸುಲಭ, ಆದರೆ ಒಂದು ಗುಡುಸು ದೇವರ ಪುಸ್ತಕದಲ್ಲಿ ತಗೊಂಡು ಒಂದು ಗುಡುಸು ಏನಾಗಲ್ಲ, ಅದು ನೆರವೇರದೆ ಹೋಗೋದಿಲ್ಲ ಅಂತ ಅರ್ಥ. ಅದು ಏನು ಬರೆಯಲ್ಪಟ್ಟಿದೆ ಅದು ನೆರವೇರ್ತದೆ ಎಂಬುದಾಗಿ ನೋಡುವಂಥರಾಗಿದೆ. ನಮಗೆ ಒಂದು ವಚನವೂ ಸಹ ಬಹಳ ಪ್ರಾಮುಖ್ಯ ಅಲ್ಲ ಅಲ್ವಾ? ಕೆಲವು ಸಮಯಗಳಲ್ಲಿ ಒಂದು ಅಧ್ಯಯನ ನಮಗೆ ಪ್ರಾಮುಖ್ಯ ಅಲ್ಲ, ಆ ಅಧ್ಯಯನ ಬಿಟ್ಬಿಡ್ತೇವೆ ನಾವು. ಕೆಲವು ಸಮಯದಲ್ಲಿ ಒಂದು ವಚನ ನಮಗೆ ಈ ವಚನನ ಇದು ಪರವಾಗಿಲ್ಲ ಅಂತ ಬಿಟ್ಟುಬಿಡ್ತೇವೆ ಅಲ್ವೇ? ಕೆಲವು ಸಮಯ ಒಂದು ಅಕ್ಷರಗಳನ್ನು ಸಹ ತಾತ್ಸಾರ ಮಾಡುತ್ತೇವೆ, ಒಂದು ಅಕ್ಷರ ತಾನೆ ಎಂಬುದಾಗಿ. ಹಾಗೆ ಅಲ್ಲ ದೇವ್ರ ಮಾತು. ನಮ್ಮ ಮಾತುಗಳು ಹಂಗಿರ್ಬೋದು, ಆದರೆ ದೇವ್ರ ಮಾತು ಹಾಗೆ ಅಲ್ಲ. ದೇವ್ರ ಮಾತಿನಲ್ಲಿ ಒಂದು ಗುಡುಸು ಸಹ, ಒಂದು 0 ಸಹ ಬಹಳ ಪ್ರಾಮುಖ್ಯವಾದ್ದು. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯ. ನಿಮ್ಮ ಕೈಲಿ ಕೊಟ್ಟಿರ್ತಕ್ಕಂಥ ದೇವರ ವಾಕ್ಯ, ಲಿಖಿತ ರೂಪವಾಗಿ ಬರೆಯಲ್ಪಟ್ಟಂಥ ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯವಾದ್ದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಕೆಲವರಿಗೆ ದೇವರ ವಾಕ್ಯ ಎಂಬುದಾಗಿ ಬಹಳ ತಾತ್ಸಾರ. ಯಾರ್ದು ಪ್ರಿಯರ ಇದು ವಾಕ್ಯ? ಸಾಯಿಸ್ಲಿಕ್ಕೂ ಬದುಕಿಸ್ಲಿಕ್ಕೂ ಅಧಿಕಾರವುಳ್ಳವನ ವಾಕ್ಯ, ಇಡೀ ಜಗತ್ತನ್ನು ಆಳುವಂಥ ಅಧಿಕಾರವುಳ್ಳವನ ವಾಕ್ಯ, ಶಾಶ್ವತವಾಗಿ ಸಿಂಹಾಸನದ ಮೇಲೆ ಕೂತುಕೊಂಡು ಸಮಸ್ತವನ್ನು ಆಳುವಂಥವನ ವಾಕ್ಯ, ಸರ್ವಾಧಿಕಾರವುಳ್ಳಂಥ ಕರ್ತನ ವಾಕ್ಯ ಇದು. ಇಡೀ ಪ್ರಪಂಚಕ್ಕೆ ಅಸ್ತಿವಾರ ಹಾಕಿದಂಥವನ ವಾಕ್ಯ. ಅದರಿಂದ ನಾವು ಬಹಳ ತಾತ್ಸಾರವಾಗಿ ದೇವರ ವಾಕ್ಯಗಳನ್ನು ಕಾಣಬಾರದು ಪ್ರಿಯರೇ.
ಬಹಳ ಗಾಂಭೀರ್ಯವಾಗಿ ತೆಗೆದುಕೊಳ್ಳಬೇಕು. ಒಂದು ಅಕ್ಷರವೂ ಸಹ ತಕ್ಕೋಬೇಕು. ಒಂದೊಂದು ಪದವು ಪ್ರಾಮುಖ್ಯವಾದದ್ದು, ಒಂದೊಂದು ವಚನವೂ ಪ್ರಾಮುಖ್ಯವಾದದ್ದು, ಒಂದೊಂದು ಅಧ್ಯಾಯವೂ ಪ್ರಾಮುಖ್ಯವಾದದ್ದು, ಒಂದೊಂದು ಪುಸ್ತಕವೂ ಪ್ರಾಮುಖ್ಯವಾದದ್ದು. ಅದರಿಂದ ಇದು ಇನ್ಸ್ಪೈರ್ಡ್ ಎಂಬುದಾಗಿ ಹೇಳುವಾಗ ದೈವ ಪ್ರೇರಿತವಾದದ್ದು. ಯಾವ ಪ್ರವಾದನೆ ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಒಂದು ವೇಳೆ 40 ಆತರಿಸಿರ್ಬೋದು, ಆದರೆ ಅವ್ರದ್ದಲ್ಲ ಈ ಆಲೋಚನೆಗಳೆಲ್ಲ. ದೇವರಿಂದ ಹೊಂದಿದ್ದನ್ನೇ ಅವರು ಮಾತಾಡಿದರು. ಈ ಮೋಶೆ ಧರ್ಮಶಾಸ್ತ್ರ ಎಂಬುದಾಗಿ ಹೇಳೋ ಸಮಯದಲ್ಲಿ ಪೆಂಟಟುಕ್ 5 ಪಂಚಗ್ರಂಥಗಳು ಎಂಬುದಾಗಿ ನೋಡುತ್ತೇವೆ. ಪಂಚಗ್ರಂಥಗಳು 5: ಆದಿಕಾಂಡ, ವಿಮೋಚನಕಾಂಡ, ಯಾಜಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶಕಾಂಡ, 5 ಗ್ರಂಥಗಳು ಆಯ್ತಲ್ವೇ? ಈ ಗ್ರಂಥಗಳು ಮೋಶೆ ಮುಖಾಂತರ ಬರೆಯಲ್ಪಟ್ಟದ್ದು. ಮೋಶೆ ದೇವರು ಸೃಷ್ಟಿ ಮಾಡುವಾಗ ಮೋಶೆ ಇರಲಿಲ್ಲ ಅಲ್ವಾ? ಭೂಮಿ ಆಕಾಶವನ್ನು ಮನುಷ್ಯನ ಸೃಷ್ಟಿ ಮಾಡುವಾಗ ಅಬ್ರಾಮನ ಕರೆದಾಗ, ಯಾಕೋಬನ ಕರೆದಾಗ, ಯೋಸೇಫನನ್ನು ಆರಿಸಿಕೊಂಡಾಗ ಮೋಶೆ ಇರಲಿಲ್ಲ. ಮೋಶೆ ಐಗುಪ್ತ ದೇಶದಲ್ಲಿ ಹುಟ್ಟದ್ದು. ಯಾವಾಗ? ಇವರೆಲ್ಲ ಬಿಟ್ಟು ಕೆಲಸ ಮಾಡಿ 430 ವರ್ಷ ಆದಮೇಲೆ ಹುಟ್ಟದಂಥದ್ದು. ಹಾಗಿದ್ರೆ ಆದಿಕಾಂಡ ಬರೆದವರು ಯಾರು? ಮೋಶೆ. ಇಡೀ ಸೃಷ್ಟಿಯನ್ನು ರೆಕಾರ್ಡ್ ಮಾಡಿದ್ರೆ ಯಾರು? ಮೋಶೆ. ಯಾರು ಹೇಳ್ಕೊಟ್ರದ್ದ? ದೇವರು. ಅವನಿಗೆಲ್ಲ ಗೊತ್ತಿರ್ತದೆ. ದೇವ್ರು ನಡೆಸ್ತದ ಅವನನ್ನು, ಅದನ್ನು ಬರೆದನು. ಅದರಿಂದ ದೇವರಿಂದ ಹೊಂದಿದ್ದನ್ನೇ ಅವರು ಬರೆದಿದ್ದಾರೆ. ಇಂದ ಪ್ರಿಯ ದೇವಜನರೇ, ದೇವರ ಮಾತು ಅದು ಒಂದು ಗುಡುಸು ನಾಶವಾಗೋದಕ್ಕಿಂತ ಅಥವಾ ಬಿದ್ದು ಹೋಗೋದಕ್ಕಿಂತ ಭೂಮಿ ಆಕಾಶ ಅಳೆದು ಹೋಗೋದು ಸುಲಭ ಅಂತ. ಹಾಗೆ ಎಷ್ಟು ಪ್ರಾಮುಖ್ಯವಾಗಿ ಆಲೋಚನೆ ಮಾಡಿ ದೇವರ ವಾಕ್ಯ. ಇಲ್ಲಿ ಒಂದು ವಚನ ಹೇಳ್ತಾ ಇಲ್ಲ, ಒಂದು ಅಧ್ಯಾಯ ಹೇಳ್ತಾ ಇಲ್ಲ, ಒಂದೇ ಒಂದು ಗುಡುಸು ಹೇಳ್ತಾ ಇರೋದು. ಯಾವುದು ಸುಲಭ ಅಂತ ನಾಶ ಆಗೋದು? ಭೂಮಿ ಆಕಾಶ ಸುಲಭ ಅಂತ ನಾಶವಾಗುವಂಥದ್ದು. ಆದರೆ ದೇವರ ಮಾತು ಒಂದು ಗುಡುಸು ನೆರವೇರದಿರಲಿಕ್ಕಿಲ್ಲ, ಆ ಗುಡುಸು ಸಮೇತ ನೆರವೇರ್ತದೆ ಅಂತ. ನಾವು ಏಷ್ಯನ್ ಪ್ರವಾದನೆ ಗ್ರಂಥ, ಅದು ಸಹ ನನಗೆ ಭಾಳ ಇಷ್ಟವಾದಂಥ ಒಂದು ವಚನ. ದೇವರ ವಾಕ್ಯದ ಕುರಿತಾಗಿ ನಾವು ಕಲಿಯುವಾಗ ತುಂಬ ಚಂದವಾದ 55ನೇ ಅಧ್ಯಾಯ 10 ಮತ್ತು 11ನೇ ವಚನ ಓದಿಕೊಳ್ಳೋಣ. 55ನೇ ಅಧ್ಯಾಯ 10 ಮತ್ತು 11ನೇ ವಚನ. ಮಳೆಯೂ ಹಿಮವೂ ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸುರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಎಂಥ ಚಂದವಾದ ವಚನ ಪ್ರೇರೆ. ಈಗ ಮಳೆಯು ಹಿಮ ಆಕಾಶದಿಂದ ಬೀಳ್ತದೆ. ಬಿದ್ದ ಮೇಲೆ ಏನು ಮಾಡ್ತದೆ? ಬಿದ್ದ ತಕ್ಷಣ ಅಲ್ಲಿ ಒಂದು ಕಾರ್ಯ ಉಂಟಾಗ್ತದೆ, ಪ್ರತಿಫಲ ಉಂಟಾಗ್ತದೆ. ಮಳೆ ಬಿದ್ದಾಗ ಏನಾಗ್ತದೆ? ಭೂಮಿಯನ್ನು ತೋಯಿಸ್ತದೆ, ಅಂದ್ರರ್ಥ ತೇವ ಮಾಡ್ತದೆ ಅಂತ. ಮಳೆ ಬಿದ್ದರೆ ತೇವ ಆಗ್ತದೆ. ಮತ್ತೆ ತೇವ ಆದಮೇಲೆ ಹೇಳ್ತಾ ಹಸಿರಾಗ್ತದೆ, ಹಸಿರುಗೊಳಿಸ್ತದೆ, ಫಲಿಸುವಂತೆ ಮಾಡ್ತದೆ. ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಎಂಬುದಾಗಿ ನೋಡ್ತೇವೆ. ಇಲ್ಲಿ ಮಳೆ ಹಿಮದ ಕುರಿತಾಗಿ ಹೇಳ್ತಾ ಇದೆ. ಮಳೆ ಹಿಮ ಬಂದು ಏನು ಮಾಡ್ತದೆ? ಸುಮ್ಮನೆ ವ್ಯರ್ಥವಾಗಿ ಬಂದ್ಬಿಟ್ಟು ಹೋಗಲ್ಲ ಅದು ಅಂತ. ಈಗ ಮಳೆ ಬಿದ್ದರೆ ರೈತ ಏನು ಮಾಡ್ತಾನೆ? ಬಿತ್ತನೆ ಬೀಳ್ತಾನೆ. ಮಳೆ ಬಿದ್ದು ಅದನ್ನು ಬೆಳೆಸ್ತದೆ, ಅವನಿಗೆ ಉಣ್ಣುವವನಿಗೆ ಆಹಾರ ಕೊಡ್ತದೆ, ಬಿತ್ತುವವನಿಗೆ ಬೀಜ ಸಿಗ್ತದೆ. ಆಮೇಲೆ ಏನಾಗ್ತದೆ? ಆ ಬಿಸಿಲಲ್ಲಿ ಹಾವಿಗೆ ಅದು ಹಾಗೇನೆ ಮೇಲೆ ಹೋಗ್ತದೆ. ನೀರು ಏನು ಮಳೆ ಸುರಿದಿತ್ತೋ ಅದು ಹಾವಿಯಾಗಿ ಹೋಗ್ತದೆ. ಒಣಗೋಗ್ತದೆ ಅಂತ ಗೊತ್ತುಂಟಲ್ಲ, ಹಾವಿಯಾಗಿ ಹೋಗುತ್ತಾನೆ, ಅದೆಲ್ಲ ಹಾವಿ ಆಗುವಂಥದ್ದು. ಬಿಸಿಲಿಗೆ ಹಾವಿಯಾಗಿ ಮೇಲೆ ಹೊಟ್ಟೋಗ್ತದೆ. ಬಂದಿರತಕ್ಕಂಥ ಮಳೆ ಹಿಮ ಬಿಸಿಲು ಬಂದಾಗ ಅದು ಮೇಲಕ್ಕೆ ಹಾವಿಯಾಗಿ ಹೋಗ್ತದೆ. ಏನು ಮಾಡಿ ಹೋಗ್ತದೆ ಇಲ್ಲಿ ನೋಡಿ? ತೇವ ಮಾಡಿ ಹಸಿರುಗೊಳಿಸಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಕೊಟ್ಟು ಅದು ಹೋಗ್ತದೆ, ವ್ಯರ್ಥವಾಗಿ ಹೋಗೋದಿಲ್ಲ. ಅದೇ ಪ್ರಕಾರ ಅಲ್ಲಿ ಹೇಳ್ತದೆ ಏನಂತೆ? ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು, ದೇವರು ಹೇಳ್ತಾ ಇರೋದು, ನನ್ನ ಬಾಯಿಂದ ಹೊರಟ ಮಾತು
ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ, ಅಂದರೆ ನಾನು ಏನು ಇಷ್ಟ ಇಟ್ಕೊಂಡಿದ್ದೇನೋ ಅದನ್ನು ನೆರವೇರಿಸ್ತದೆ ಅಂತ. ದೇವರ ಇಷ್ಟವನ್ನು, ದೇವರ ಚಿತ್ತವನ್ನು, ದೇವರ ಆಸೆಯನ್ನು, ದೇವರು ಏನಕ್ಕಾಗಿ ಮಾತಾಡಿದನೋ ಅದನ್ನು ನೆರವೇರಿಸ್ತದೆ. ಮತ್ತು ನಾನು ಏನು ಉದ್ದೇಶ ಇಟ್ಕೊಂಡು ಅದನ್ನು ಹೇಳಿದ್ದೇನೋ ಅದನ್ನು ಕೈಗೂಡಿಸ್ತದೆ. ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ಎಷ್ಟು ಶ್ರೇಷ್ಠವಾದಂಥ ವಾಕ್ಯ ಪ್ರೇರೆ. ಆದ್ದರಿಂದ ಒಂದು ತಿಳ್ಕೊಳ್ಳಿ, ನಮ್ಮ ದೇವರು ಒಂದು ಮಾತಾಡಿದರೆ ಅದು ನೆರವೇರ್ತದಷ್ಟೆ. ಒಂದು ಮಾತು ಹೇಳಿದರೆ ಸಾಕು, ಅದು ನೆರವೇರ್ತದಷ್ಟೆ. ಅದರಿಂದ ಪ್ರೇರೆ, ದೇವರ ವಾಕ್ಯ ಎಂದಿಗೂ ವ್ಯರ್ಥವಾಗುವಂಥದ್ದಲ್ಲ. ಏನು ಆದಿ ಕಾಂಡದ ಬರೆಯಲ್ಪಟ್ಟಿದೆಯೋ ಪ್ರಕಟಣೆಯವರೆಗೆ ಅದೆಲ್ಲವೂ ಅಕ್ಷರಸಹವಾಗಿ ನೆರವೇರುವಂಥದ್ದಾಗಿದೆ. ಸಾಕಷ್ಟು ನೆರವೇರಿದೆ, ಇನ್ನೂ ಸಾಕಷ್ಟು ನೆರವೇರಲಿಕ್ಕಿದೆ. ಮುಗ್ದಿಲ್ಲ, ಇನ್ನೂ ಮುಗ್ದಿಲ್ಲ. ಎಲ್ಲಿ ತನಕ ನೆರವೇರ್ತದೆ? ನಾನು ಹೇಳೋದಲ್ಲ, ಭೂಮಿ ಆಕಾಶ ಅಳೆದು ಹೋಗೋ ತನಕ. ಓಕೆ, ಅಲ್ಲಿ ತನಕ ನೆರವೇರುವಂಥ ವಾಕ್ಯಗಳು ಇನ್ನೂ ಇದೆ. ಇಲ್ಲಿಗೆ ನೆರವೇರ್ತಂತೆ ಯಾರು ತಿಳ್ಕೊಬೇಡಿ, ಎಲ್ಲ ಕಂಪ್ಲೀಟ್ ಆಯ್ತಂತ ಎಂದಿಗೂ ತಿಳ್ಕೊಬೇಡಿ. ಇನ್ನೂ ಸಾಕಷ್ಟು ನೆರವೇರಬೇಕಾದದ್ದು ಇದೆ. ಅದರಿಂದ ಅನೇಕ ಸಂಗತಿಗಳು ನೆರವೇರಿದೆ, ಮುಂದೆ ನೆರವೇರಲಿಕ್ಕೂ ಇದೆ ಎಂಬುದನ್ನು ನೋಡುವಂಥರಾಗಿದ್ದೇವೆ. ಇಲ್ಲಿ ನೋಡುವಾಗ ಅದಕ್ಕೆ ಯೇಸು ಕರ್ತನು ಹೇಳೋದು, ನಾನು ತೆಗೆದು ಹಾಕಲಿಕ್ಕೆ ಬಂದಿಲ್ಲ, ಏನು ಮಾಡಿದೆ, ನೆರವೇರಿಸಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ಯೇಸು ಕರ್ತನು ಹೇಳಿದರು. ಓಕೆ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನದಲ್ಲಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳೆದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆ ಆದರೂ ಒಂದು ಗುಡುಸಾದರೂ ಅಳೆದು ಹೋಗಲಾರದು. ಓಕೆ, ಒಂದು ಅಳೆದು ಹೋಗುವುದಿಲ್ಲ ಅಂತ ಅರ್ಥ. ಇದು ನೆರವೇರಿಸಲಿಕ್ಕೆ ದೇವರ ಕೈಯಲ್ಲಿ ಆಗಲಿಲ್ಲ ಎಂಬುದಾಗಿ ಯಾರು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಏನೆಲ್ಲ ಬರೆಯಲ್ಪಟ್ಟಿದೆಯೋ ಅದೆಲ್ಲವೂ ಸಹ ನೆರವೇರುವಂಥದ್ದಾಗಿದೆ ಎಂಬುದಾಗಿ ನೋಡುವಂಥದ್ದಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವನದಲ್ಲಿ ಪ್ರತಿಯೊಂದು ಸಹ ನೆರವೇರಿತು. ನಾವು ದೇವರ ವಾಕ್ಯದ ಕೆಲವು ವಚನಗಳನ್ನು ಓದುವಾಗ ಆತನ ಮುಖ್ಯವಾಗಿ ಬಂದಂಥ ಉದ್ದೇಶ ನಮ್ಮೆಲ್ಲರಿಗೂ ಗೊತ್ತಿದೆಯಲ್ಲ, ತನ್ನನ್ನು ತಾನು ಯಜ್ಞ ಮಾಡಿಕೊಳ್ಳಿಕ್ಕಾಗಿ ಬಂದನು ಅಲ್ವಾ. ಅಂದರೆ ಶಿಲುಬೆಯಲ್ಲಿ ಮನುಷ್ಯರ ಪಾಪಗಳಿಗೋಸ್ಕರ ಪ್ರಾಣ ಕೊಡಲಿಕ್ಕಾಗಿ ಬಂದನು. ಅದು ಅಲ್ಟಿಮೇಟ್ ಗೋಲ್, ಈ ಲೋಕಕ್ಕೆ ಮೊದಲನೇ ಸಾರಿ ಬಂದಂಥದ್ದು ಅಲ್ವೇ. ಮನುಷ್ಯರ ಪಾಪ ಪರಿಹಾರಕ್ಕಾಗಿ ತನ್ನ ಪ್ರಾಣವನ್ನು ಕೊಡುವಂಥದ್ದು, ಅದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದು, ಧರ್ಮಶಾಸ್ತ್ರದಲ್ಲಿ. ಓಕೆ, ನಾವು ಆ ವಾಕ್ಯವನ್ನು ಓದೋ ಸಮಯದಲ್ಲಿ ಲೂಕನ ಸುವಾರ್ತೆ 22ನೇ ಅಧ್ಯಾಯ 39ನೇ ವಚನ ಓದುವ, 37ನೇ ವಚನ ಓದುವಾಗ, ಲೂಕನ ಸುವಾರ್ತೆ 22ನೇ ಅಧ್ಯಾಯ 37ನೇ ವಚನ, ಅಲ್ಲಿ ನೋಡಿ, ಆತನು ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಟ್ಟನು ಎಂದು ಬರೆದಿರುವ ಮಾತು ನನ್ನಲ್ಲಿ ನೆರವೇರಬೇಕಾಗಿದೆ ಎಂದು ನಿಮಗೆ ಹೇಳುತ್ತೇನೆ. ಓಕೆ, ಈಗ ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಡಬೇಕೆಂಬುದಾಗಿ ಬರೆಯಲ್ಪಟ್ಟಿತ್ತು, ಅದು ನೆರವೇರಬೇಕು. ಹೇಗೆ ನೆರವೇರಿಸ್ತಾ ಇದೆ ಇಲ್ಲಿ? ಓಕೆ, ಹೇಗೆ ನೆರವೇರಿಸ್ತಾ ಇದೆ? 36ನೇ ವಚನ ಓದುವಾಗ ನಮ್ಗೆ ಗೊತ್ತಾಗ್ತದೆ. 35ರಿಂದ ಓದೋಣ. ಮತ್ತು ಆತನು, ನಿಮ್ಮನ್ನು ನಾನು ಅಮ್ಮಿನಿ ಹಸಿಬೆ ಜೋಡುಗಳಿಲ್ಲದೆ ಕಳುಹಿಸಿದಾಗ ನಿಮಗೆ ಏನಾದರೂ ಕೊರತೆ ಆಯಿತೋ ಎಂದು ಕೇಳಲು ಅವರು ಏನೂ ಇಲ್ಲವೆಂದು ಉತ್ತರ ಕೊಟ್ಟರು. ಅದಕ್ಕೆ ಆತನು, ಈಗಲಾದರೂ ಅಮ್ಮಿನಿ ಇದ್ದವನು ಅದನ್ನು ತಕ್ಕೊಳ್ಳಲಿ, ಹಸಿಬೆ ಇದ್ದವನು ಅದನ್ನು ತಕ್ಕೊಳ್ಳಲಿ, ಮತ್ತು ಕತ್ತಿ ಇಲ್ಲದವನು ತನ್ನ ಮೇಲಂಗಿಯನ್ನು ಮಾರಿ ಒಂದು ಕತ್ತಿಯನ್ನು ಕೊಂಡುಕೊಳ್ಳಲಿ. ಓಕೆ, ಏನಕ್ಕೆ ಕತ್ತಿ? ಅರ್ಥ ಆಯ್ತಾ? ಇಲ್ಲಿ ಕತ್ತಿ ಇಲ್ಲದವನು ತನ್ನ ಮೇಲಂಗಿಯನ್ನು ಮಾರಿ ಒಂದು ಕತ್ತಿಯನ್ನು ಕೊಂಡುಕೊಳ್ಳಲಿ ಅಂತ ಯೇಸು ಕರ್ತನು ಹೇಳ್ತಾ ಇದ್ದಾರೆ. ಓಕೆ, ಯಾಕೆಂದರೆ ಕತ್ತಿ ಇಟ್ಕೊಂಡಿರುವಂಥ ಉದ್ದೇಶ ಏನು? ಕತ್ತಿ ಅಲ್ವಾ. ಈಗ ಒಬ್ಬ ವ್ಯಕ್ತಿ ಕತ್ತಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಅರ್ಥ ಏನು? ಕತ್ತಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಅರ್ಥ ಏನು? ಅವನ್ನ ಅರೆಸ್ಟ್ ಮಾಡ್ತಾರೆ, ಅವನು ಏನೋ ಹೆಚ್ಚು ಕಡಿಮೆ ಮಾಡಲಿಕ್ಕಿದ್ದಾನೆ ಅಂತಲ್ವಾ. ಈಗ ಏಸು ಟೀಮಲ್ಲೂ ಸಹ ಒಂದು ಕತ್ತಿ ತಗೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ. ಕತ್ತಿ ಇಟ್ಕೊಳ್ಳೋದು ಏನೋ ಮಾಡಲಿಕ್ಕಲ್ಲ, ಏನಕ್ಕಾಗಿ? ಲೋಕದ ದೃಷ್ಟಿಯಲ್ಲಿ ಈತನು ಒಬ್ಬ ಅಪರಾಧಿ ಎಂದು ಎಣಿಸಲ್ಪಡಲಿಕ್ಕಾಗಿ ಅಷ್ಟೇ. ಅಪರಾಧಿ ಅಲ್ಲ, ಬರೆಯಲ್ಪಟ್ಟಂಥದ್ದು ಅಪರಾಧಿ ಎಂದು ಎಣಿಸಲ್ಪಡಲಿ ಎಂಬುದಾಗಿ ಬರೆಯಲ್ಪಟ್ಟದ್ದು ನೆರವೇರುವಂತೆ ನೀವೊಂದು ಕತ್ತಿ ತೆಗೆದುಕೊಳ್ಳ್ರಿ ಎಂಬುದಾಗಿ ಯೇಸು ಕರ್ತನು ಹೇಳುವುದನ್ನು ನೋಡುವಂತರಾಗಿದ್ದೇವೆ.
ಓಕೆ, ಆಗ ಅವರು ಹೇಳಿದ್ರು, ಸ್ವಾಮಿ ಈಗೋ ಇಲ್ಲಿ 2 ಕತ್ತಿಗಳು ಇವೆ ಅನ್ನಲು ಆತನು ಅವರಿಗೆ ಅಷ್ಟು ಸಾಕು ಅಂತ ಹೇಳಿದ್ರು. 38ನೇ ವರ್ಷದಲ್ಲಿ ಎಷ್ಟು ಕತ್ತಿಗಳಿವೆ? 2 ಕತ್ತಿಗಳಿವೆ ಅಂತ ಹೇಳಿದ್ರು. ಅಷ್ಟು ಸಾಕು ಬಿಡಿ ಅಂತ ಹೇಳಿದ್ರು. ಆಯ್ತಲ್ವೇ? ಈಗ 2 ಕತ್ತಿಗಳಿದ್ದರಿಂದ ಪೇತ್ರ ಏನು ಮಾಡೋದು ಗೊತ್ತುಂಟಲ್ಲ ನಿಮಗೆ ಅಲ್ವೇ? ಪೇತ್ರ ಯೇಸುವನ್ನು ಹಿಡಿಲಿಕ್ಕೆ ಬಂದಾಗ ಅಲ್ಲಿ ಮಲ್ಕನ ಕಿವಿಯನ್ನು ಏನು ಮಾಡಿದ್ನು? ಕತ್ತರಿಸ್ಬಿಟ್ನು. ಅದಕ್ಕೆ ಯೇಸು ಕರ್ತನ್ನು ಏನು ಹೇಳಿದ್ರು? ಓಕೆ, ಅಲ್ಲಿಯೂ ಸಹ ಹೇಳಿದೇನೋ, ಇದು ನೆರವೇರಬೇಕು, ಮತ್ತು ಅವನು ಅರೆಸ್ಟ್ ಆಗಿ ಶಿಲ್ಬೆ ಮರಣನೂ ಹೊಂದಬೇಕೆಂಬತಕ್ಕಂಥದ್ದು ದೇವರ ಉದ್ದೇಶ, ಅದು ನೆರವೇರಬೇಕು. ಪ್ರತಿಯೊಂದನ್ನು ನೆರವೇರಿಸ್ತಾ ಹೋಗುವುದನ್ನು ನಾವು ನೋಡುವಂಥರಾಗಿದ್ದೇವೆ. ನೀವು ಮತ್ತಾಯನ ಸುವಾರ್ತೆಗೆ ಬರುವಾಗ ಅಲ್ಲಿ ಮಲ್ಕನ ಕಿವಿನ ಕತ್ತಿಸ್ತಾನಲ್ಲ, ಅದು ಓಕೆ, ಅಲ್ಲಿ ನೋಡಿ 51ನೇ ವಚನ, 26ನೇದ 51, 52 ಈಗ ಬರೋಣ. ಯೇಸುವಿನ ಸಂಗಡಿದ್ದವರಲ್ಲಿ ಒಬ್ಬನು ಕೈ ಚಾಚಿ ತನ್ನ ಕತ್ತಿಯನ್ನು ಹಿರಿದು ಮಹಾಯಾಜಕನ ಆಳನ್ನು ಹೊಡೆದು ಅವನ ಕಿವಿಯನ್ನು ಕಡಿದು ಹಾಕಿದನು. ಆಗ ಯೇಸು ಅವನಿಗೆ, ನಿನ್ನ ಕತ್ತಿಯನ್ನು ತಿರುಗಿ ಒರೆಯಲ್ಲಿ ಸೇರಿಸು, ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದ ಸಾಯುವರು. ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರೆನೆಂದು ಬೇಡಿಕೊಂಡರೆ ಆತ ನನಗೆ ಈಗಲೇ 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳಿಸಿಕೊಡುವುದಿಲ್ಲವೆಂದು ನೆನೆಸುತ್ತೀಯೋ? ಕಳಿಸಿಕೊಟ್ರೆ ನನಗೆ ಇಂತಿಂಥದ್ದು ಆಗಬೇಕೆಂಬುವ ಶಾಸ್ತ್ರದ ಮಾತುಗಳು ನೆರವೇರುವುದು ಹೇಗೆ? ಗಮನಿಸಲಿ ವಾಕ್ಯದಲ್ಲಿ ಏನಿದೆ? ಒಂದು ವೇಳೆ ನಾನು ಕೇಳ್ಕೋಬೋದು ತಂದೆಯನ್ನ, 12 ಗಣಗಳಿಗಿಂತ ಹೆಚ್ಚು ದೂತರನ್ನ ಕಳಿಸಿಕೊಡ್ಬೋದು. ಕಳಿಸಿಕೊಟ್ಟರೆ ಶಾಸ್ತ್ರದಲ್ಲಿ ಬರೆದಿತ್ತಲ್ಲ ಇಂತಿತ್ತು ನನಗೆ ಆಗಬೇಕು ಅಂತ, ಅದೇಂಗೆ ನೆರವೇರ್ತದೆ ಅಂತ. ಕರ್ತನಾಂತ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದಲ್ಲಿ ಏನೆಲ್ಲ ಇವನಿಗೆ ಆಗಬೇಕು ಅಂತ ಬರೆಯಲ್ಪಟ್ಟಿದೆ ಅದೆಲ್ಲವನ್ನ ನೆರವೇರಿಸಲಿಕ್ಕಾಗಿ ಬಂದನು. ನಾವು ಲೂಕನ ಸುವಾರ್ತೆ 18ನೇ 31ನೇ ವಚನ ಓದುವಾಗಲೂ ಸಹ ಯೇಸು ಕರ್ತನ ಮೊದಲೇ ಅದೆಲ್ಲ ಹೇಳ್ತಾ ಬಂದರು. ಓಕೆ, ಲೂಕನ ಸುವಾರ್ತೆ 18ನೇ 31ನೇ ವಚನ ಅಲ್ಲಿ ನೋಡಿ, 18:31. ಆತನು ತನ್ನ 12 ಮಂದಿ ಶಿಷ್ಯರನ್ನು ಕರೆದುಕೊಂಡು ಅವರಿಗೆ, ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯಕುಮಾರನ ವಿಷಯದಲ್ಲಿ ಪ್ರವಾದಿಗಳು ಬರೆದದ್ದೆಲ್ಲ ಅವನಲ್ಲಿ ನೆರವೇರುವುದು. ಯೇಸು ಹೇಳದಂಥದ್ದು, ಪ್ರವಾದಿಗಳು ಬರೆದದ್ದೆಲ್ಲ ಅವನಲ್ಲಿ ನೆರವೇರುವುದು. ಏನು ನೆರವೇರ್ತದೆ ಅಲ್ಲಿ ವಿಷಯ ಮಾಡ್ತಾರೆ. ಹೇಗೆಂದರೆ ಅವನನ್ನು ಅನ್ಯರ ಕೈಗೆ ಒಪ್ಪಿಸುವರು. ಓಕೆ, ಅನ್ಯರು ಯಾರು? ರೋಮನ್ನರು ಅಲ್ವೇ? ಸ್ವಂತವರು ಯಾರು? ಯಹೂದ್ಯರು. ಅನ್ಯರು ಅಂದರೆ ರೋಮನ್ನರು. ಅನ್ಯರ ಕೈಗೆ ಒಪ್ಪಿಸ್ತಾರೆ. ಯಾರು ಒಪ್ಪಿಸೋದು? ಯಹೂದ್ಯರು ಒಪ್ಪಿಸ್ಕೊಡ್ತಾರೆ ಅಂತ. ಓಕೆ, ಅನ್ಯರ ಕೈಗೆ ಒಪ್ಪಿಸುವರು. ಓಕೆ, ಇವರು ಅವನನ್ನು ಅಪಹಾಸ್ಯ ಮಾಡುವರು. ಮಾಡಿದ್ರು. ಬೈಯುವರು, ಉಗುಳುವರು, ಕೊರಡೆಗಳಿಂದ ಹೊಡೆಯುವರು, ಕೊಂದು ಹಾಕುವರು ಮತ್ತು 3ನೇ ದಿನದಲ್ಲಿ ಅವನು ಜೀವಿತನಾಗಿ ಎದ್ದು ಬರುವನೆಂದು ಹೇಳಿದನು. ಇಲ್ಲಿ ಮೇಲೆ ಹೆಡ್ಡಿಂಗ್ ಏನಿದೆ? 3ನೇ ಸಾರಿ ತಿಳಿಸ್ತದಂತ. 3ನೇ ಸಾರಿ ಮರಣದ ಕುರಿತಾಗಿ, ತನ್ನ ಮರಣದ ಕುರಿತಾಗಿ ತಿಳಿಸುವುದೆಂಬುದಾಗಿ ನೋಡುವಂತರಾಗಿದ್ದೇವೆ. ಇಲ್ಲಿ ಎಷ್ಟು ಚಂದವಾದಂಥ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಇದೆಲ್ಲವೂ ಸಹ ನೆರವೇರುವಂಥದ್ದು. ಯೇಸು ಕರ್ತನ ಕುರಿತಾಗಿ ಪ್ರವಾದಿಗಳ ಗ್ರಂಥದಲ್ಲಿ ಬರೆಯಲ್ಪಟ್ಟಿದ್ದು ಇಂತಿಂಥದ್ದು ಇವನಿಗೆ ಆಗ್ತದೆ ಅಂಥೇಳಿ ಅದನ್ನು ನೆರವೇರಿಸಲಿಕ್ಕಾಗಿ ಕರ್ತನಾಂತ ಯೇಸು ಕ್ರಿಸ್ತನು ಬಂದಂಥದ್ದು. ಓಕೆ, ನಾವು ಇನ್ನು ಅನೇಕ ವಚನಗಳು ನೋಡ್ತೇವೆ. ಓಕೆ, ಮರಣದ ಕುರಿತಾಗೋದು ಯೋಹಾನ ಸುವಾರ್ತೆ 18ನೇ 32ನೇ ವಚನ. ಯೋಹಾನ ಸುವಾರ್ತೆ 18:32 ಅಲ್ಲಿ ನೋಡಿ. ಇದರಿಂದ ಯೇಸು ತಾನು ಎಂಥ ಸಾಯುವೆನೆಂದು ಸೂಚಿಸಿ ಹೇಳಿದ ಮಾತು ನೆರವೇರಿತು. ಅಲ್ಲೂ ಸಹ ನೆರವೇರಿತು ಎಂಬುದಾಗಿ ಬರೆಯಲ್ಪಡುತ್ತೆ. 19:36
ಆತನ ಒಂದು ಎಲುಬನ್ನಾದರೂ ಮುರಿಯಕೂಡದು ಎಂದು ಶಾಸ್ತ್ರದಲ್ಲಿ ಬರೆದ ಮಾತು ನೆರವೇರುವಂತೆ ಇದಾಯಿತು. ಒಂದು ಎಲುಬನ್ನು ಮುರಿಯಬಾರದಂತಿತ್ತು. ಮೂಳೆ ಮುರಿಲಿಲ್ಲ, ಗೊತ್ತುಂಟಲ್ಲ. ಅಂದರೆ ಇಬ್ಬರು ಕಳ್ಳರು ಮೂಳೆ ಮುರಿದ್ರು. ಯಾಕಂದರೆ ಆ ದಿನ ಸಬ್ಬತ್ ದಿನದ ಸೌರಣೆ ದಿನವಾಗಿತ್ತು ಅಂತ ನೋಡ್ತೇವೆ. ಅಂದರೆ ಇದು ಶುಕ್ರವಾರ ಸೌರಣೆ ದಿನ, ಸಬ್ಬತ್ತು ನಾಳೆ ಸಾಟರ್ಡೆ. ಅದರಿಂದ ಸೌರಣೆ ದಿನವಾದ್ದರಿಂದ ಹೆಣಗಳು ಶಿಲ್ಬೆ ಮೇಲೆ ನೇತಾಕಲ್ಪಡುವಂಥದ್ದು ಸರಿಯಾದಲ್ಲ. ಈಗಾಗಲೇ ಯೇಸು ಕ್ರಿಸ್ತನ 9 ಗಂಟೆಗೆ ಶಿಲ್ಬೆಗೆ ಹಾಕಿರು. ಇಬ್ಬರು ಕಳ್ಳರು ಅಕ್ಕಪಕ್ಕದಲ್ಲಿ ಹಾಕಿದರು. 3 ಗಂಟೆಗೆ ಅವ್ರು ಸತ್ತು ಹೋದ್ರು ಅಂತ ನೋಡುತ್ತೇವೆ ಅಲ್ವೇ. ಓಕೆ, ಇನ್ನು ಸಮಾಧಿ ಮಾಡಲಿಕ್ಕೆ ಇನ್ನಿರುವಂಥ 3 ತಾಸು. 3 ತಾಸೊಳಗಡೆ ಎಲ್ಲ ಮುಗಿಸ್ಕೊಡ್ಬೇಕು. ಯಾಕಂದ್ರೆ ನಂತರ ಏನಾಗ್ತದೆ, ಸಬ್ಬತ್ ದಿನ ಪ್ರಾರಂಭ ಆಗಲಿಕ್ಕಿದೆ. 6 ಗಂಟೆಗೆ ಸಬ್ಬತ್ ಪ್ರಾರಂಭ ಆಗ್ತದೆ. ಈ 3 ತಾಸೊಳಗೆ ಎಲ್ಲ ಮುಗಿಸ್ಬೇಕು. 3 ಗಂಟೆ ಒಳಗಡೆ ಎಲ್ಲವನ್ನು ಮುಗಿಸ್ಬೇಕು. ಓಕೆ, ಈಗ ಈ ಶಿಲ್ಬೆ ಮೇಲೆ ಅವರು ರಾತ್ರಿ ಎಲ್ಲ ಇರುವಂಥದ್ದು ಅಥವಾ ಸಬ್ಬತ್ ದಿನ ಇರುವಂಥದ್ದು ಸರಿಯಾದಲ್ಲ. ಅದಕ್ಕೆ ಏನು ಮಾಡ್ತಾರೆ, ಮೂಳೆಯನ್ನು ಮುರಿದು ಇಬ್ಬರು ಕಳ್ಳರನ್ನು ಸಾಯಿಸ್ತಾರೆ. ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಈಗಲೇ ಬೇಗನೆ ಸಾಯಿಸ್ಬಿಡೋಣ ಇವ್ರನ್ನ, ಸಮಾಧಿಗೆ ಹಾಕ್ಬಿಡ್ಲಿ ಅಂತ. ಇವರು ಸಬ್ಬತ್ ದಿನದಲ್ಲಿ ಇಲ್ಲಿ ಶಿಲ್ಬೆ ಮೇಲೆ ನೇತಾಕೊಳ್ಳೋದು ಬೇಡ ಎಂಬುದಾಗಿ ನೆನೆಸಿ ಏನು ಮಾಡ್ತಾರೆ, ಕಾಲು ಮುರಿದು ಬಿಡ್ತಾರೆ. ಅಂದರೆ ಮಂಡಿಯನ್ನು ಮುರಿತಾರೆ. ಓಕೆ, ಆದರೆ ಯೇಸು ಹತ್ರ ಬಂದಾಗ ಆಲ್ರೆಡಿ ಯೇಸು ಕರ್ತನು ಸತ್ತು ಹೋಗಿರ್ತಾರೆ. ಆಗ ಮಂಡಿ ಮುರಿಯೋದಿಲ್ಲ, ಕಾಲು ಮುರಿಯೋದಿಲ್ಲ. ಓಕೆ, ಆವಾಗ ಒಬ್ಬನು ಈಟಿಯನ್ನು ತೆಗೆದು ಯೇಸು ದೇಹಕ್ಕೆ ಚುಚ್ತಾನೆ. ಚುಚ್ಚಿದಾಗ ಅಲ್ಲಿ ರಕ್ತ ನೀರು ಎಲ್ಲ ಮಿಶ್ರ ಆಗಿಬಿಡ್ತಾರೆ. ಆಗ ಅರ್ಥ ಏನು, ಅದನ್ನು ಒಂದು ಕನ್ಫರ್ಮ್ ಮಾಡ್ಕೊಳ್ತಾರೆ, ಸತ್ತಿದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ, ಸತ್ತು ಹೋಗಿದ್ದಾನೆ ಅಂತ. ಜೀವ ಇಲ್ಲ, ಮರಣ ಹೊಂದಿದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೋಸ್ಕರ ಅವ್ರು ಚುಚ್ಚುತ್ತಾರೆ. ನೀರು ಮಿಶ್ರವಾಗಿ ರಕ್ತ ಬರ್ತದೆ. ಆವಾಗ ಅರ್ಥ ಆಯ್ತದೆ ಇವನು ಸತ್ತು ಹೋಗಿದ್ದಾನೆ ಅಂತೇಳಿ. ಅದರಿಂದ ಏನು ನೆರವೇರಿತು ಅಲ್ಲಿ, ಒಂದು ಮೂಳೆಯನ್ನು ಮುರಿಯಬಾರದು ಎಂಬತಕ್ಕಂಥ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಂಥ ವಚನ ನೆರವೇರುತ್ತೆ ಎಂಬುದಾಗಿ ನೋಡುವಂಥರಾಗಿದೆ. ನೀವು ಪ್ರತಿಯೊಂದು ವಿಷಯದಲ್ಲಿ ನೋಡ್ತಾ ಬನ್ನಿರಿ, ಎಲ್ಲವೂ ಸಹ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟದ್ದು ನೆರವೇರ್ತಾ ಬಂತು. ಅದಕ್ಕೆ ಯೇಸು ಹೇಳೋದು, ನಾನು ತೆಗೆದಾಕ್ಲಿಕ್ಕೆ ಬಂದ ನೆರವೇರಿಸಲಿಕ್ಕೆ ಬಂದಿದ್ದೇನೆ ಅಂತ ಹೇಳೋದು ಅಲ್ವೇ. ಯೇಸು ಕರ್ತನ 30 ರೂಪಾಯಿಗೆ ಮಾರುವಂಥ ವಿಷಯ ಸಹ ಬರೆಯಲ್ಪಟ್ಟಿದ್ದು. 30 ರೂಪಾಯಿಗೆ ಮಾರಲ್ವಾ ಇಸ್ಕರಿಯೋತ ಯೂದನು? ಎಲ್ಲವೂ ನೆರವೇರಿತು. ಓಕೆ, ಮಾರ್ಕನ ಸುವಾರ್ತೆ 14:49 ವಚನ ಓದಿಕೊಳ್ಳೋಣ. 14:49 ಮಾರ್ಕನ ಸುವಾರ್ತೆ. ಅಲ್ಲಿ ನೋಡಿ, ನಾನು ದಿನಾಲು ನಿಮ್ಮ ಸಂಗಡ ಇದ್ದು ದೇವಾಲಯದಲ್ಲಿ ಬೋಧಿಸುತ್ತಿದ್ದಾಗ ನೀವು ನನ್ನನ್ನು ಹಿಡಿಯಲಿಲ್ಲ, ಆದರೆ ಧರ್ಮಶಾಸ್ತ್ರ ವಚನಗಳು ನೆರವೇರುವಂತೆ ಇದೆಲ್ಲ ಆಯಿತು ಎಂದು ಉತ್ತರ ಕೊಟ್ಟನು. ಗಮನಿಸಲಿ, ನಾನು ದಿನಾಲು ದೇವಾಲಯದಲ್ಲಿ ಬೋಧಿಸ್ತಾ ಇದ್ದೆ, ನೀವು ಹಿಡಿಲಿಕ್ಕಾಗಲಿಲ್ಲ, ಆದರೆ ಈಗ ಹಿಡಿಲಿಕ್ಕೆ ಬಂದಿದ್ದೀರಾ. ಯಾಕಂದರೆ ಇದು ಧರ್ಮಶಾಸ್ತ್ರ ವಚನ ನೆರವೇರಬೇಕಿದೆ ಅಷ್ಟೇ. ಅಲ್ಲಿ ಸಹ ನೋಡಿ, ಅಂದರೆ ಕರ್ತನಾಂತ ಯೇಸು ಕ್ರಿಸ್ತನು ಪ್ರತಿಯೊಂದನ್ನು ನೆರವೇರಿಸಲಿಕ್ಕಾಗಿ ಆತನು ಬಂದಂಥದ್ದು ಎಂಬುದನ್ನು ನೋಡ್ತೇವೆ. ಅದಕ್ಕೆ ಯೇಸು ಹೇಳಿದ್ರು, ಇವ್ರಿಗೇನಾದ್ರು ತಪ್ಪು ತಿಳುವಳಿಕೆ ಇದೆಯಾ, ತೆಗೆದುಹಾಕೋಣ ಅಂತ ಹೇಳೋದೇನು, ನಾನು ಧರ್ಮಶಾಸ್ತ್ರವನ್ನು ಪ್ರವಾದಿಗಳ ವಚನಗಳನ್ನು ತೆಗೆದುಹಾಕಲಿಕ್ಕೆ ಬಂದೆನೆಂದು ಎಂದಿಗೂ ನೆನೆಸ್ಬೇಡ್ರಿ. ನಾನು ಬಂದಿರೋದನ್ನು ತೆಗೆದುಹಾಕ್ಲಿಕ್ಕಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಏನು ನನ್ನ ಕುರಿತಾಗಿ ಬರೆಯಲ್ಪಟ್ಟಿದ್ದೋ ಅದೆಲ್ಲ ಸಂಪೂರ್ಣ ಫುಲ್ಫಿಲ್ ಆಗಲಿಕ್ಕೆ ನಾನು ಬಂದಿರುವಂಥದ್ದು, ನೆರವೇರಿಸಲಿಕ್ಕೆ ನಾನು ಬಂದಿದ್ದೇನೆ. ನಂತರ ಆಕಾಶವು ಭೂಮಿಯು, ಸತ್ಯವಾಗಿ ಹೇಳ್ತಾ ಇದ್ದಾನೆ, ಆಕಾಶವು ಭೂಮಿ ಎಳೆದು ಹೋಗೋ ತನಕ ಧರ್ಮಶಾಸ್ತ್ರ ನೆರವೇರದ ಹೋಗುತ್ತೆ. ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳೆದು ಹೋಗಲಾರದು. ಅದಕ್ಕೇನು ಮಾಡಬೇಕು, ಈ ವಾಕ್ಯಗಳ ಪ್ರಕಾರವಾಗಿಯೇ ಜೀವಿಸಬೇಕು, ಈ ವಾಕ್ಯಗಳ ಪ್ರಕಾರವಾಗಿಯೇ ಬೋಧಿಸಬೇಕು ಅಂತ. ಏನು ಬರೆಯಲ್ಪಟ್ಟಿದೆಯೋ ಅದರ ಪ್ರಕಾರವಾಗಿಯೇ ಜೀವಿಸಬೇಕು, ಅದನ್ನೇ ಇತರರು ಜೀವಿಸುವಂತೆ ಬೋಧಿಸಬೇಕು. ಮುಂದಿನ ವಚನ ಅದು ಹೇಳ್ತದೆ ನಮಗೆ 19ನೇ ವಚನದಲ್ಲಿ, ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ, ಅಂದರೆ ಇದು ಒಂದು ಗುಡುಸಾದರೂ ಒಂದು ಸೊನ್ನೆ ಆದರೂ ಅಳೆದು ಹೋಗುವುದಿಲ್ಲವಾದುದರಿಂದ, ಇದೆಲ್ಲವೂ ನೆರವೇರುವಂಥದ್ದಾದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಏನು ಹೇಳ್ತಿರೋ ಯೇಸು ಕರ್ತನು, ಈ ಧರ್ಮಶಾಸ್ತ್ರದ ಪ್ರಾಮುಖ್ಯತೆ, ದೇವರ ವಾಕ್ಯದ ಪ್ರಾಮುಖ್ಯತೆ ಹೇಳ್ತಾ ಇರುವಂಥದ್ದು.
ಇದನ್ನು ತಾತ್ಸಾರ ಮಾಡಬಾರ್ದು, ಇದನ್ನು ನೀವು ಮೀರಿ ನಡೆದು ಜನರಿಗೂ ಮೀರುವ ಹಾಗೆ ಬೋಧಿಸಬಾರ್ದು. ಅಂದರೆ ಎಂಥ ಆಜ್ಞೆ, ದೊಡ್ಡ ದೊಡ್ಡ ಆಜ್ಞೆ ಇಲ್ಲ, ಸಣ್ಣ ಸಣ್ಣ. ಓಕೆ, ಅಂದರೆ ಕರ್ತನ ದೃಷ್ಟಿಯಲ್ಲಿ ಅವನ ನುಡಿಗಳು ಒಂದು ಸಣ್ಣದು ಸಹ ಬಹಳ ಪ್ರಾಮುಖ್ಯ ಅಂತ ಅರ್ಥ. ಕೆಲವರು ಅಯ್ಯೋ ಬಿಡು ಸಣ್ಣದಾನೆ, ಅದೊಂದು ಸಣ್ಣದಾನೆ ಅಂತ ತೊಂದರೆ ಇಲ್ಲ. ಇಲ್ಲ, ಇಲ್ಲಿ ಹೇಳ್ತಿರೋದು ದೊಡ್ಡದಲ್ಲ, ಇಲ್ಲಿ ಸಣ್ಣ ಸಣ್ಣ ಅಂತ ಹೇಳ್ತಿರೋದು. ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಅಂತ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಎಂದ ಪ್ರಿಯರೇ, ಒಂದು ವೇಳೆ ಯಾರಾದರೂ ಆಜ್ಞೆಗಳಿಗೆ ಅವರು ಮೀರಿ ಮತ್ತು ಇತರರಿಗೂ ಅದೇ ರೀತಿ ಬೋಧಿಸುವಂಥವರು ಈ ದೇವರ ವಾಕ್ಯದ ಪ್ರಾಮುಖ್ಯತೆ ಅರಿಯದೇ ಇರುವಂಥವರು. ದೇವರ ವಾಕ್ಯದ ಒಂದು ಗುಡಿಸಿಗೂ ಬಹಳ ಪ್ರಾಮುಖ್ಯತೆ ಇದೆ, ದೇವರ ವಾಕ್ಯದ ಸೊನ್ನೆಗೂ ಒಂದು ಪ್ರಾಮುಖ್ಯತೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳದೇ ಇರುವಂಥವರು. ಅದರಿಂದ ಪ್ರಿಯರೇ, ಯಾವ ಸುಲಭ ಅಂತೆ? ಭೂಮಿ ಆಕಾಶ ಅಳೆದು ಹೋಗೋದು ಸುಲಭ, ಆದರೆ ಧರ್ಮಶಾಸ್ತ್ರಲಿತಕ್ಕಂಥ ಒಂದು ಗುಡಿಸು, ಒಂದು ಸೊನ್ನೆ ಅಳೆದು ಹೋಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ಅಂದರೆ ಎಲ್ಲವೂ ನೆರವೇರ್ತದೆ ಎಂಬುದನ್ನು ನೋಡುವಂಥರಾಗಿದೆ. ಅದರಿಂದ ಪ್ರಿಯರೇ, ಇಲ್ಲಿ ಇಂಥ ಒಂದು ದೇವರ ವಾಕ್ಯ ನಮಗೆ ಸಿಕ್ಕಿರುವಾಗ ನಾವು ಅದರ ಪ್ರಕಾರ ನಡ್ಕೊಳ್ಬೇಕು, ನಂತರ ನಡಿಲಿಕ್ಕೆ ಬೋಧಿಸಬೇಕು. ಹಾಗೆ ಬೋಧಿಸುವಂಥ ವ್ಯಕ್ತಿ ಪರಲೋಕ ರಾಜ್ಯದಲ್ಲಿ ಏನಾಗಿರ್ತಾನೆ? ದೊಡ್ಡವನೆನಿಸಿಕೊಳ್ಳುತ್ತಾನೆ ಎಂಬುದಾಗಿ ಅಲ್ಲಿ 19ನೇ ವಚನದಲ್ಲಿ ಬರೆಯಲ್ಪಟ್ಟಿರುವುದನ್ನು ನೋಡುವಂಥರಾಗಿದೆ. ನಂತರ ಮತ್ತೊಂದು ವಚನ ಹೀಗೆ ಹೇಳ್ತಾನೆ, 20ನೇ ಅಧ್ಯಾಯದ ವಚನದಲ್ಲಿ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರದೆ ಎಂದು ನಿಮಗೆ ಹೇಳುತ್ತೇನೆ. ನಿಮ್ಮ ನೀತಿ ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತ ಹೆಚ್ಚಿನದಾಗದಿದ್ದರೆ ಅಂದ್ರೆ ಅರ್ಥ, ನಿಮ್ಮ ನೀತಿ ಯಾವುದಂದ್ರೆ ಶಾಸ್ತ್ರಿಗಳ ಮತ್ತು ಪರಿಸರ ನೀತಿ. ಅದೆಂಥ ನೀತಿ? ಸ್ವನೀತಿ. ವಾಕ್ಯದಲ್ಲೆಲ್ಲ ಇದೆ ಸ್ವನೀತಿ. ಅವರು ಸ್ವಂತ ಕಾರ್ಯಗಳು ನೀತಿವಂತರಾಗ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ನೀತಿ ಇಟ್ಕೊಂಡ್ರೆ ನೀವೆಂದಿಗೂ ಪರಲೋಕ ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ ಅಂತ. ಆ ನೀತಿ ಎಂದಿಗೂ ಸಹ ಪರಿಸಾಯರ ಮತ್ತು ಶಾಸ್ತ್ರಿಗಳ ನೀತಿ ಎಂದಿಗೂ ನಿಮ್ಮನ್ನು ಸ್ವರ್ಗಕ್ಕೆ ಸೇರಿಸಲಾರದು, ದೇವರ ರಾಜ್ಯಕ್ಕೆ ಸೇರಿಸಲಾರದು. ಅದಕ್ಕಿಂತ ಹೆಚ್ಚಿನ ನೀತಿ ದೇವರು ಕೊಡುವ ನೀತಿ. ಹೇಗೆ? ನಂಬಿಕೆ ಮುಖಾಂತರ ದೇವರು ನೀತಿವಂತನಾಗಿ ಮಾಡುತ್ತಾನೆ. ಆ ನೀತಿ ಹೊಂದಿದರೆ ಮಾತ್ರ ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ಹೇಳೋದನ್ನು ನೋಡುವಂತರಾಗಿದ್ದೇವೆ. ಅದರಿಂದ ಪ್ರಿಯರೇ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿ ಎಂದು ನಿಮಗೆ ಹೇಳುತ್ತೇನೆ. ಯೇಸು ಕರ್ತನಲ್ಲಿರುವಂಥದ್ದು. ಅದರಿಂದ ನಮ್ಮ ಸ್ವನೀತಿ, ನಮ್ಮ ಸಂಪ್ರದಾಯ ಇವೆಲ್ಲ ಇಟ್ಟುಕೊಂಡು ನಾವು ಬದುಕಿದರೆ ಎಂದಿಗೂ ಸಹ ನಾವು ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯವಿಲ್ಲ. ಕರ್ತನಾದಂಥ ಯೇಸುವಿನಲ್ಲಿ ನಂಬಿಕೆ ಇಟ್ಟು ದೇವರು ಕೊಡುವಂಥ ನೀತಿಯನ್ನು ಹೊಂದಿಕೊಂಡಿದ್ದರೆ ಮಾತ್ರವೇ ನಾವು ಸ್ವರ್ಗಕ್ಕೆ ಸೇರಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ಕರ್ತನಲ್ಲಿ ಹೇಳದಂಥದ್ದು, ನಿಮ್ಮ ನೀತಿ ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತ ಹೆಚ್ಚಿನದಾಗಬೇಕು. ಅಂದರೆ ಯಾವ ನೀತಿ? ದೇವರು ಕೊಡುವಂಥ ನೀತಿ. ಹೇಗೆ ದೇವರು ಕೊಡ್ತಾನೆ? ಕರ್ತನಾದಂಥ ಯೇಸುವಿನಲ್ಲಿ ನಂಬಿಕೆ ಇಡೋದ್ರ ಮುಖಾಂತರ ದೇವರು ನೀತಿ ಕೊಡ್ತಾನೆ. ಆ ಅಂಥ ನೀತಿವಂತರು ಮಾತ್ರ ಪರಲೋಕ ರಾಜ್ಯದಲ್ಲಿ ಸೇರುತ್ತಾರೆ, ಇನ್ಯಾರೂ ಸೇರಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಸ್ವನೀತಿಗಳನ್ನು, ನಾನು ಭಾಳ ಒಳ್ಳೆಯವನು, ನಾನು ಒಳ್ಳೆಯ ಕ್ರಿಯೆಗಳನ್ನು ಮಾಡ್ಕೊಬರ್ತಾ ಇದ್ದೇನೆ, ದಾನ ಧರ್ಮ ಮಾಡ್ಕೊಬರ್ತಾ ಇದ್ದೇನೆ, ನಾನು ಆಚರಣೆಗಳನ್ನು ಮಾಡ್ತಾ ಇದ್ದೇನೆ, ಇದ್ಯಾವುದು ಸಹ ನಮ್ಮನ್ನು ಸ್ವರ್ಗಕ್ಕೆ ಸೇರಿಸಲಾರದು. ಕರ್ತನಾಂತ ಯೇಸುವಿನ ನಂಬಿಕೆ ಇಟ್ಟಾಗ ಮಾತ್ರವೇ ದೇವರು ನೀತಿವಂತರನ್ನಾಗಿ ನಮ್ಮನ್ನು ನಿರ್ಣಯಿಸ್ತಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅದೆಲ್ಲವೂ ಸಹ. ರೋಮಪತ್ರಿಕೆ ಭಾಳ ಪ್ರಾಮುಖ್ಯವಂತ ಒಂದು ಪತ್ರಿಕೆ. ಒಬ್ಬನು ನಂಬಿಕೆಯಿಂದಲೇ ನೀತಿವಂತನಾಗ್ತಾನೆ ಅಂತಕ್ಕಂಥ ಒಂದು ಥೀಮನ್ನು ಉಳ್ಳಂಥ ಒಂದು ಪತ್ರಿಕೆ. ಅದರಿಂದ ಪ್ರಿಯರೇ, ಕರ್ತನಾಂತ ಯೇಸುವಿನಲ್ಲಿ ನಂಬಿಕೆ ಇಡದಂಥವ್ರು ಇದ್ದರೆ ಆತನ ನಂಬಿಕೆ ಇಡ್ರಿ, ದೇವರು ನೀತಿವಂತನಾಗಿ ಮಾಡುತ್ತಾನೆ, ಆಗ ದೇವರ ರಾಜ್ಯದಲ್ಲಿ ಸೇರಬಹುದು. ಇಲ್ಲದಿದ್ದರೆ ನಿಮ್ಮ ನೀತಿಯು ಯಾವ ಕೆಲಸಕ್ಕೂ ಬಾರದು. ಅದರಿಂದ ಯೇಸು ಹೇಳಿದಂಥ ಮಾತು, ನೀವು ಪರಲೋಕ ರಾಜ್ಯದಲ್ಲಿ ಸೇರಬೇಕಾದ್ರೆ ಪರಿಸಾಯರ ಮತ್ತು ಶಾಸ್ತ್ರಿಗಳ ನೀತಿಗಿಂತ ಹೆಚ್ಚಿನ ನೀತಿ ನಿಮ್ಮದಾಗಬೇಕು. ಆ ರೀತಿಯಾಗಿ ಇರುವಂತೆ ಕರ್ತನ ನಡೆಸಲಿ. ದೇವರ ವಾಕ್ಯದ ಮುಖಾಂತರ ಮಹಿಮೊಂದಲಿ ಪ್ರಿಯರೇ, ದೇವರ ವಾಕ್ಯದ ಒಂದು ಪ್ರಾಮುಖ್ಯತೆ ನಾವು ತಿಳ್ಕೊಂಡಿದ್ದೇವೆ, ಧರ್ಮಶಾಸ್ತ್ರದ ಪ್ರಾಮುಖ್ಯತೆ ತಿಳ್ಕೊಂಡಿದ್ದೇವೆ ಪ್ರಿಯರೇ. ಅದರಿಂದ ಎಂದಿಗೂ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ದೇವರ ವಾಕ್ಯವನ್ನು ಲಘುವಾಗಿ ಯಾರು ತೆಗೆದುಕೊಳ್ಬೇಡಿ. ಯಾಕೆ? ಒಂದು ಸೊನ್ನೆಗೂ ಗೌರವ ಇದೆ, ಒಂದು ಸೊನ್ನೆಗೂ ಬೆಲೆ ಇದೆ, ಒಂದು ಗುಡಿಸಿಗೂ ಸಹ ಬೆಲೆ ಇದೆ. ಎಷ್ಟು ಬೆಲೆ ಇದೆ? ಭೂಮಿ ಆಕಾಶಕ್ಕಿಂತಲೂ ಬೆಲೆ ಇದೆ. ಸುಲಭ ಯಾವುದಂತೆ? ಭೂಮಿ ಆಕಾಶ ಅಳೆದು ಹೋಗೋ ಸುಲಭ ಅಂತ. ಆದರೆ ದೇವರ ವಾಕ್ಯದಲ್ಲಿ ಒಂದು ಗುಡಿಸು, ಒಂದು ಸೊನ್ನೆಯೂ ಸಹ ಅಳೆದು ಹೋಗಲಿಕ್ಕಿಲ್ಲ ಪ್ರಿಯರೇ. ಈ ಒಂದು ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು
ದೇವರ ವಾಕ್ಯವನ್ನು ಗೌರವಿಸೋಣ, ಅದೇ ಪ್ರಕಾರ ನಡ್ಕೊಳ್ಳೋಣ, ಇತರರಿಗೂ ಸಹ ಹಾಗೆ ನಡೀಲಿಕ್ಕೆ ಬೋಧನೆ ಮಾಡೋಣ. ಆಗ ಪರಲೋಕ ರಾಜ್ಯದಲ್ಲಿ ದೊಡ್ಡವರಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಆ ರೀತಿ ಇರುವಂತೆ ಕರ್ತನ ನಡೆಸಲಿ. ದೇವರ ವಾಕ್ಯದ ಮುಖಾಂತರ ಮಹಿಮೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ.